ಜರ್ನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಇಲ್ಲಿಗೆ 10 ವರ್ಷ ಆಗಿದೆ. ನಮ್ಗೆ ಇನಿಷಿಯಲ್ ಡೇಸಲ್ಲಿ ಏನಂದರೆ ಅದೇ ಅವಕಾಶಗಳಷ್ಟು ಯಾರು ನಂಬ್ತಾ ಇರಲಿಲ್ಲ, ಇವರು ಕ್ಯಾರಿ ಮಾಡ್ತಾರೆ ಅಥವಾ ಇಂಥ ಕ್ಯಾರೆಕ್ಟರ್ ಕೊಟ್ಟರೆ ಕ್ಯಾರಿ ಮಾಡ್ತಾರೋ ಇಲ್ವೋ ಅನ್ನೋ ಡೌಟಲ್ಲೇ ಇತ್ತು. ಸೊ ಸುಮಾರು ಇಲ್ಲಿವರೆಗೂ ಒಂದು 50 ಶಾರ್ಟ್ ಫಿಲಮ್ ಆಗಿದೆ ನಂದು ಸರ್. ಓಕೆ, ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಹಂತಕ್ಕೆ ತಲುಪಿದ್ದೀನಿ ಅನ್ನೋ ಖುಷಿ ಇದೆಯಾ ಇವಾಗ? ಹೇಗೆ ತಲುಪಿದ್ದೀವಿ ಅಂದರೆ ಇಲ್ಲಿ ಈಗ ಆ್ಯಕ್ಟ್ ಮಾಡುವಾಗ ಅವರೇನೋ ಇನ್ನು ಬಿಗ್ ಬಾಸ್ಗೆಲ್ಲ ಹೋಗಿರಲಿಲ್ಲ, ಹೊರಗಡೆ ಬಂದಮೇಲೆ ಏನೋ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಗಿಲ್ಲಿ ಬಿಹೇವಿಯರಲ್ಲಿ. ನಾನು ಇವಾಗ ಅದನ್ನು ಎಕ್ಸ್ಪೆಕ್ಟು ಮಾಡಬಾರ್ದು ಅಲ್ವಾ. ಇವಾಗ ಅವ್ರು ಒಂದು ಸ್ಥಾನಕ್ಕೆ ಹೋಗಿದ್ದಾರೆ. ಸೊ ಈಗ ಸಿಕ್ಕಿರುವಂತಹ ಪಾಪ್ಯುಲಾರಿಟಿ ಅಥವಾ ರೀಚ್ ಅವರು ಡಿಸರ್ವಿಂಗ್ ಅಂತ ಅನಿಸುತ್ತಾ ನಿಮಗೆ? ಹೇಗೆ ರಿಯಲ್ ಟ್ಯಾಲೆಂಟಿಂದ ಜನ ಸೇರ್ತಾರೆ ನೋಡಿ, ಅದು ಯಾರಿಗೆ ಸೇರ್ತಾ ಇದ್ದಾರೆ ಅನ್ನೋದು ಜನಕ್ಕೆ ಗೊತ್ತು. ಅವ್ರಿಗೂ ಅಷ್ಟೇ ಯಾರಿಗೆ ಸೇರಬೇಕು ಅನ್ನೋದು ಗೊತ್ತು. ಈಗ ದರ್ಶನ್ ಸರ್ ಎಲ್ಲಿ ಹೋದ್ರೆ ಹೆಂಗೆ ಸೇರ್ತಾರೆ. ಆಮೇಲೆ ಇನ್ನೊಂದಂದರೆ 100% ಲಕ್ಕು ಮ್ಯಾಟ್ರ್ ಆಗುತ್ತೆ. ಅಮೃತಾಂಜನ್ನಿಂದ ನಮ್ಗೆ ಅದೇ ಆಗಿತ್ತು. ನೀವು ಯೂಟ್ಯೂಬ್ ನೋಡಿದೀರಾ, ನಮ್ಮ ಸಿನಿಮಾ ಸ್ಟಾರ್ಗಳಿಗೆ ಜನ ಯಾರು ಬರ್ತಾ ಇಲ್ಲ, ನಿಮ್ಗೆ ಯಾರು ಬರ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ ಮಕ್ಕೊಡ್ದಂಗೆ ಹೇಳ್ಬಿಟ್ಟಿದ್ರು, ನೇರವಾಗಿ ಅವಮಾನ ಮಾಡ್ಬಿಟ್ಟಿದ್ರು. ಬಟ್ ಬಂದ್ರಲ್ವಾ ಜನ, ಅಂದರೆ ಯೂಟ್ಯೂಬ್ ಆಡಿಯನ್ಸ್ ಬೇರೆ, ಥಿಯೇಟರ್ ಆಡಿಯನ್ಸ್ ಬೇರೆ. ನೀವ್ಯಾರು ಡಿಸೈಡ್ ಮಾಡೋಕ್ಕೆ? ಜನ ಡಿಸೈಡ್ ಮಾಡ್ತಾರೆ. ನಾನು ಯಾವ ಸಿನಿಮಾ ನೋಡಬೇಕು, ನಾನು ಯಾವ ಸಿನಿಮಾ ನೋಡಬಾರ್ದು ಅನ್ನೋದು ಜನ ಡಿಸೈಡ್ ಮಾಡ್ತಾರೆ. ನೀವು ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ಬಿಡ್ತೀರಾ ಸರ್? ಇದೇ ಯೂಟ್ಯೂಬ್ ಸ್ಟಾರ್ನ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಗುರುತಿಸಿ ಅವ್ರು ಪೋಸ್ಟ್ ಹಾಕೋತಾರೆ. ಮತ್ತೆ ಇನ್ನೇನು ಬೇಕು ಸರ್? ನಮಸ್ಕಾರ ಸ್ನೇಹಿತರೆ, ವಿಶ್ವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಫೆಬ್ರವರಿ 27ನೇ ತಾರೀಕು ಸೂಪರ್ ಹಿಟ್ ಅನ್ನುವಂತಹ ಒಂದು ಸಿನಿಮಾ ಬರ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬ್ ಶಾರ್ಟ್ ಫಿಲ್ಮ್ಸ್ ಮೂಲಕ ಮನೆ ಮನೆ ಮಾತಾಗಿದ್ದಂತಹ ನಟ ಗೌರವ್ ಶೆಟ್ಟಿ ಅವರು ಈ ಒಂದು ಸಿನಿಮಾದಲ್ಲಿ ನಾಯಕ ನಟರಾಗಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಗಿಲ್ಲಿ ನಟ ಅವರು, ಹಾಗೆಯೇ ಶ್ವೇತಾ ಅವರು, ಜೊತೆಗೆ ಒಂದು ಆನ್ಸಂಬಲ್ ಕಾಸ್ಟ್ ಕೂಡ ಈ ಸಿನಿಮಾದಲ್ಲಿದೆ. ನಮ್ಮ ಪ್ರಮೋದ್ ಶೆಟ್ಟಿ ಅವರಾಗಿರ್ಬಹುದು, ಸಾಧು ಕೋಕಿಲ್ ಅವರಾಗಿರ್ಬೋದು, ಈ ರೀತಿ ಬಹುತಾರಾಗಣವಿರುವಂತಹ ಈ ಒಂದು ಸಿನಿಮಾ ಒಂದು ಲಾಫ್ ರಿಯೋಟ್ ಆಗಿರುತ್ತೆ ಅನ್ನುವಂತಹ ಒಂದು ಒಪಿನಿಯನನ್ನು ಟೀಸರ್ ಮತ್ತು ಟ್ರೈಲರ್ ಮೂಲಕ ನಮಗೆಲ್ಲ ಕೊಟ್ಟಿದೆ. ಈ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಟ ಗೌರವ್ ಶೆಟ್ಟಿ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಗೌರವ್ ಶೆಟ್ಟಿ ಅವರೇ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. 2026ರಲ್ಲಿ 2 ತಿಂಗಳಿಗೆ 4ನೇ ಸಿನಿಮಾ ನಿಮ್ಮ ರಿಲೀಸ್ ಆಗ್ತಿರೋದು. ಸೊ ಬಹು ಬೇಡಿಕೆಯ ನಟ ಅಂತಲೂ ಹೇಳ್ಬೋದು ಇವಾಗ ಸದ್ಯಕ್ಕೆ. ಸೊ ಹೇಗೆ ಅನಿಸುತ್ತೆ 4ನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೂಪರ್ ಹಿಟ್? ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಬಹು ಬೇಡಿಕೆ, ಯಾವುದು ಬೇಡಿಕೆ ಏನು ಬರ್ತಾ ಇಲ್ಲ. ಸಿನಿಮಾ ರಿಲೀಸ್ ಆಗಿರೋದು ಅಂದರೆ ಶೂಟ್ ಆಗಿರೋದು ಬೇರೆ ಬೇರೆ ಟೈಮ್ ಲೈನಲ್ಲಿ, ರಿಲೀಸ್ ಒಂದೇ ಟೈಮಿಗೆ ಬರ್ತಾ ಇದೆ. ಮೋಸ್ಟ್ಲಿ 2026 ಒಳ್ಳೆ ಕಿಕ್ ಸ್ಟಾರ್ಟ್ ಆಗಿದೆ. ಹಂಗಾಗಿ ಒಂದೇ ಟೈಮ್ ಲೈನಲ್ಲಿ ರಿಲೀಸ್ ಆಗ್ತಾ ಇದೆ. ಹಂಗಾಗಿ ಬಹು ಬೇಡಿಕೆಯ ನಟ ಅಂತ ಅನಿಸ್ತಾ ಇದೆ ನಿಮಗೆ. ಬಟ್ ಅದು ತುಂಬ ಮುಂಚೆಯಿಂದ ಶೂಟ್ ಮಾಡ್ಕೊಂಡು ಬಂದಿರೋ ಸಿನಿಮಾಗಳು, ಹಂಗಾಗಿ ಕರೆಕ್ಟ್. ಸೊ ಆ್ಯಕ್ಚುಲಿ ನನಗೆ ಪರ್ಸ್ನಲಿ ರಕ್ಕಸಪುರದೋಳು ಸಿನಿಮಾದ ನಟನೆ ಬಹಳ ಇಷ್ಟ ಆಯಿತು. ಅಂದರೆ ತುಂಬ ಆ್ಯಪ್ಟಾಗಿ ನಿಮ್ಮ ರೋಲ್ನ ಅಲ್ಲಿ ಆ್ಯಕ್ಚುಲಿ ಆ ಒಂದು ಸಿನಿಮಾದ ಚೌಕಟ್ಟಿನಲ್ಲಿ ಕೂರಿಸಿದ್ದಾರೆ ಅಂತ ನನಗೆ ಅನ್ನಿಸ್ತು. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಆ್ಯಂಡ್ ಅಮೃತಾಂಜನ್ ಕೂಡ ತುಂಬ ಚೆನ್ನಾಗಿ ಹೋಯಿತು, ಜನಗಳು ತುಂಬ ಅಕ್ಸೆಪ್ಟ್ ಮಾಡಿದ್ರು. ಸುಖಿ ಬಾವ ಕೂಡ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಅನ್ಸ್ಕೊಳ್ತು. ಇದು ಔಟ್ ಆ್ಯಂಡ್ ಔಟ್ ಇದು ನಿಮ್ಮ ಜಾನ್ರ. ಆ್ಯಕ್ಚುಲಿ ನೀವೇನು ಯೂಟ್ಯೂಬ್ ಮೂಲಕ ಜನಗಳಿಗೆ ರೀಚ್ ಆಗಿದ್ರಿ, ಸೊ ಆ ಜಾನ್ರದಲ್ಲಿ ಸಿನಿಮಾ ಬರ್ತಾ ಇರೋವಂಥದ್ದು. ಸೊ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬೋದು ಜನಗಳು ಅಂತ? ಜನಗಳು ಎಕ್ಸ್ಪೆಕ್ಟೇಷನ್ ಅಂದರೆ ಏನಂದರೆ ಒಂದು 2 ಅವರ್ ಸಿನಿಮಾ ನೋಡ್ತಾರೆ ಅಂದರೆ ಒಂದು ನಗು, ಒಂದು ಫನ್ನು ಅಥವಾ ಒಂದು ಪಂಚ್ ಡೈಲಾಗ್ಗಳು. ಅಂದರೆ ನಂದು ಗಿಲ್ಲಿ ಅವ್ರದ್ದು ಇಡೀ ಸಿನಿಮಾ, ಶ್ವೇತಾ ಅವ್ರದ್ದು 3 ಜನದ್ದು ಇಡೀ ಸಿನಿಮಾ ಟ್ರಾವೆಲ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಾವು ಏನು ಕಿತಾಪತಿ ಮಾಡ್ತಾ ಇರ್ತೀವಿ ಬರೀ ಮಾತಲ್ಲೇ ಕಚ್ಚಗುಳಿ ಇಡೋ ಅಂಥ ಸಿನಿಮಾ ಇದು. ಅದಾದ್ಮೇಲೆ ಇನ್ನೊಂದು ಪ್ಲಸ್ ಏನಂದರೆ ತುಂಬ ಜನ ನಮ್ಮ ಏನು ಲೆಜೆಂಡ್ಸ್ ಅಂತ ಹೇಳ್ತೀವಿ ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ, ಕಾಮಿಡಿಯಲ್ಲಿ, ಅವರೆಲ್ಲರೂ ಈ ಸಿನಿಮಾದಲ್ಲಿದ್ದಾರೆ. ಸಾಧು ಸರ್ ಇದ್ದಾರೆ, ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ, ಜಿ ಅವರಿದ್ದಾರೆ, ವಿ ನಾಗೇಂದ್ರ ಪ್ರಸಾದ್ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಆಮೇಲೆ ನಮ್ಮ ಡ್ರ್ಯಾಗನ್ ಮಂಜು ಸರ್ ಆ್ಯಕ್ಟ್ ಮಾಡಿದ್ದಾರೆ. ವಿಲನ್ ಅವ್ರದ್ದೊಂದು ಗ್ಯಾಂಗ್ ಇದೆ. ಅಂದ್ರೆ ಏನಾಗ್ಬಿಡುತ್ತೆ, ನೆಕ್ಸ್ಟ್ ಲೆವೆಲ್ ಇಲ್ಲ. ನಮ್ಮ ಮೀನಾನಾಥ್ ಅವರಿದ್ದಾರೆ, ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರು ಒಂದು ಚಿಕ್ಕದಾಗಿ ಮಾಡಿದ್ದಾರೆ. ಗಿರೀಶ್ ಶಿವಣ್ಣ ಇದ್ದಾರೆ, ನಮ್ಮ ಗಿರಿಯಣ್ಣ ಅವ್ರು ಮಾಡಿದ್ದಾರೆ. ಅದ್ಭುತ. ಅಂದರೆ ಎಲ್ಲ ಸಿನಿಮಾದಲ್ಲೂ ನೀವು ಇಷ್ಟು ದಿನ ನೋಡಿದ್ರೆ ಯಾರೋ ಒಬ್ಬರೋ ಇಬ್ಬರೋ ಮಧ್ಯ ಬಂದು ನಗ್ಸೋಗ್ತಾ ಇರೋದು. ಇಲ್ಲಿ ನಿಮ್ಗೆ ಇಡೀ ಸಿನಿಮಾ ಎಲ್ಲರೂ ಇಷ್ಟು ದಿನ ಏನು ನಗಿಸ್ಕೊಂಡ್ ಬಂದಿದ್ದಾರೆ ಅಥವಾ ಲೆಜೆಂಡ್ಸ್ ನಗು ಕೊಡೋದ್ರಲ್ಲಿ ಯಾರು ಲೆಜೆಂಡ್ಸ್ ಅಂತ ಕರ್ಸ್ಕೊಂಡಿದ್ದಾರೆ ಅವರೆಲ್ಲ ಇದ್ದಾರೆ ಈ ಸಿನಿಮಾದಲ್ಲಿ. ಹಂಗಾಗಿ ನೀವು ಬಂದು ನೋಡೋದ್ರಲ್ಲಿ ಏನು ಮೋಸ ಇಲ್ಲ ಅಂತ ಅಂತೀನಿ. ಕರೆಕ್ಟ್. ಇದೇನಿದು ಒಂದು ದಿನದಲ್ಲಿ ನಡೆಯೋ ಕಥೆನಾ ಅಥವಾ ಯಾವ ಥರ ಇದು?
ಅಂದ್ರೆ ಒಂದು ಟ್ರಾವೆಲಿಂಗ್ ಅಲ್ಲಿ ನಡೆಯುವಂತ ಕತೆ ಅಷ್ಟೇ. ಎಷ್ಟು ದಿನದ್ದು ಅಂತ ಏನಾದ್ರು ಇದೆಯಾ? ಒಂದಿನನೇ ಅಂದ್ರೆ ಆಮೇಲೆ ಅಂದ್ರೆ ಆಯಾಮಗಳು ಬೇರೆ ಬೇರೆ ಹೋಗುತ್ತಲ್ವಾ. ಸೊ ಫ್ಲಾಶ್ ಬ್ಯಾಕು ಅಥವಾ ಬೇರೆ ಇದು ಈ ತರ ಎಲ್ಲ ಹೋಗ್ತಾ ಇರೋದ್ರಿಂದ ನಿಮ್ಗೆ ಒಂದೇ ದಿನದಲ್ಲಿ ನಡೆಯೋ ತರ ಅನ್ಸಲ್ಲ. ಬಟ್ ಒಂದು ಟ್ರಾವೆಲ್, ಒಂದು ಊರಿಂದ ಇನ್ನೊಂದ್ ಕಡೆ ಊರಿಗೆ ಬರುವಂತ ಟ್ರಾವೆಲ್, ಅದು ಯಾವ ತರ ಬರುತ್ತೆ. ಆಮೇಲೆ ಮಧ್ಯ ಯಾವ್ದೋ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಆ್ಯಡ್ ಆಗುತ್ತೆ. ಆ ಎಲಿಮೆಂಟ್ ಆ್ಯಡ್ ಆದಾಗ ಇವ್ರನ್ನ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಅದಕ್ಕೋಸ್ಕರ ಓಡಾಡೋದಾಗಿರ್ಬೋದು, ಜನಕ್ಕೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದಾಗಿರ್ಬೋದು, ಎಲ್ಲ ಇದೆ ಈ ಸಿನಿಮಾದಲ್ಲಿ. ಗೌರಿ ಶೆಟ್ಟಿ ಅವರೇ, ಆ್ಯಕ್ಚುಲಿ ಮಂಡ್ಯದ KR ಪೇಟೆಯಿಂದ ಬಂದಂತಹ ಒಬ್ಬ ಪ್ರತಿಭೆ ನೀವು. ಅಂದರೆ ಅಫ್ಕೋರ್ಸ್ ಮನೇಲಿ ಯಾರೂ ಕೂಡ ಲೈಕ್ ಅಂದರೆ ಸಿನಿಮಾ ಬ್ಯಾಕ್ಗ್ರೌಂಡವ್ರು ಯಾರೂ ಇರಲಿಲ್ಲ, ನೀವೇ ಫಸ್ಟ್ ಸ್ಟಾರ್ ಇವಾಗ ಮನೆಯಲ್ಲಿ ಸದ್ಯಕ್ಕೆ. ಸೊ ಅಂದರೆ ಚಾಲೆಂಜಸ್ ಜಸ್ಟ್ ಹಿಂದೆ ತಿರುಗಿ ನೋಡೋದಾದರೆ ನೀವು ಬೇರೆ ಬೇರೆ ವೇದಿಕೆಗಳಲ್ಲಿ ಹಂಚ್ಕೊಂಡಿದ್ದೀರಾ. ನಮ್ಮ ವಿಶ್ವವಾಣಿ TV ಸ್ಪೆಷಲ್ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಅಫ್ಕೋರ್ಸ್ ಯೂಟ್ಯೂಬಲ್ಲಿ ತುಂಬ ಶಾರ್ಟ್ ಫಿಲ್ಮ್ಸ್ ನೋಡಿರ್ತಾರೆ. ಅದರಲ್ಲಿ ಅಮೃತಾಂಜನ್ ಆಗಿರ್ಬೋದು, ಸುಮಾರು ಇದೆ. ಇವಾಗ ಫಿಲಮ್ ಆಗಿ ಕೂಡ ಸಿನಿಮಾ ರಿಲೀಸ್ ಆಗಿದೆ. ಜಸ್ಟ್ ಒಂದು ಬ್ರೀಫಾಗಿ ನಿಮ್ಮದು ಹಿನ್ನೆಲೆ ಜಸ್ಟ್ ತಿರುಗಿ ನೋಡೋದಾದರೆ ಅದ್ರ ಬಗ್ಗೆ ಮಾತಾಡೋದಾದರೆ. ಅದೇ ಅಂದರೆ ನಾನು ಬಂದಿದ್ದು, ನಾನು ಹುಟ್ಟಿ ಬೆಳೆದಿದ್ದು ಅಥವಾ ನಮ್ಮ ಮೂಲ ಎಲ್ಲ ಪ್ರತಿಯೊಂದು ಕೇರ್ಪೇಟೆನೇ, ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು. ಅಲ್ಲಿ ಹುಟ್ಟಿ ನಾನು ಎಜುಕೇಷನ್ ಎಲ್ಲ ಅಲ್ಲೇ 10th ವರೆಗೂ ಅಲ್ಲೇ ಮಾಡಿದೆ. ಅದಾದಮೇಲೆ ಆಳ್ವಾಸ್ಗೆ ಹೋದೆ. ಅದಾದಮೇಲೆ ಇಂಜಿನಿಯರಿಂಗ್ ತಿಪ್ಟೂರಲ್ಲಿ KIT-ಯಲ್ಲಿ ಮಾಡಿದೆ. PUC 2 ವರ್ಷ ಮಾಡಿದ್ದೆ. ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದು. ಇಂಜಿನಿಯರಿಂಗ್ ಇದ್ದಾಗ ಕೆಲವೊಂದು ಶಾರ್ಟ್ ಫಿಲಮ್ಸ್ಗಳೆಲ್ಲ ಮಾಡಿದ್ವಿ. ಅದಾದಮೇಲೆ ಬಂದು ಇಲ್ಲಿ ಒಂದು 2-3 ವರ್ಷ ಅವಕಾಶಕ್ಕೋಸ್ಕರ ಓಡಾಡ್ತಾ ಇದ್ವಿ. ಅದಾದಮೇಲೆ ಅಮೃತಾಂಜನ್ ಶಾರ್ಟ್ ಫಿಲಮ್ ಸಿಕ್ತು, ಮೋಹಿತ್ ಸರ್ ಸಿಕ್ಕಿದ್ರು. ಹಂಗೆ ಜರ್ನಿ ಸ್ಟಾರ್ಟ್ ಆಯಿತು. ಕೋವಿಡ್ ಬಂತು. ಕೋವಿಡಲ್ಲಿ 2 ವರ್ಷ ಆದಮೇಲೆ ಅಮೃತಾಂಜನ್ ರಿಲೀಸ್ ಆಯಿತು. ಹಂಗೆ ಶಾರ್ಟ್ ಫಿಲಮ್ಸ್ ಮತ್ತೆ ಕೋವಿಡ್ ಇದ್ದಿದ್ದರಿಂದ ಯಾವುದೂ ಸಿನಿಮಾಗಳು ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಸಿನಿಮಾ ಅವಕಾಶಗಳು ಕಡಿಮೆ ಇತ್ತು ನಮಗೆ, ಅಂದರೆ ಇರಲೇ ಇಲ್ಲ ಆ ಟೈಮಲ್ಲಿ. ಸೊ ಹಂಗಾಗಿ ನಾವು ಶಾರ್ಟ್ ಫಿಲಮ್ ಮುಖಾಂತರನೇ ಮಾಡ್ಕೊಂಡು ಬರ್ತಾ ಇದ್ವಿ. ನಮಗೆ ಅಲ್ಟಿಮೇಟ್ಲಿ ಗೋಲ್ ಇದ್ದಿದ್ದು ಸಿನಿಮಾನೇ. ಓಕೆ. ಆ ಟೈಮಲ್ಲಿ ಸಿನಿಮಾ ಅವಕಾಶಗಳು ಯಾವುದೂ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಶಾರ್ಟ್ ಫಿಲಮ್ಗಳನ್ನೇ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ನಮಗೆ ಫಸ್ಟ್ ಸಿನಿಮಾ ಒಂದು ಚಿಕ್ಕ ಕ್ಯಾರೆಕ್ಟರ್ ಮೇಡ್ ಇನ್ ಚೈನಾ ಅನ್ನೋ ಸಿನಿಮಾದಲ್ಲಿ, ಕ್ರಿಸ್ಟಲ್ ಪಾರ್ಕ್ ಸಿನಿಮಾದಲ್ಲಿ ಸಿಕ್ತು. ಪ್ರೀತಮ್ ತೆಗ್ಗಿನ ಮನೆಯವರು ಅವಕಾಶ ಕೊಟ್ಟರು. ಅದಾದಮೇಲೆ PC ಶೇಖರ್ ಸರ್ ಲವ್ ಬರ್ಡ್ಸ್ ಕೊಟ್ಟರು. ಅದಾದಮೇಲೆ ನಮ್ಮ ದಿನಕರ್ ತುಗ್ದೀಪ್ ಸರ್ ರಾಯಲ್ ಸಿನಿಮಾದಲ್ಲಿ ಮಾಡಿಸಿದ್ರು. ಅದಾದಮೇಲೆ ಆರ್ ಅರವಿಂದ್ ಸ್ವಾಮಿ, ಅಭಿಷೇಕ್ ಶೆಟ್ಟಿ ಅವ್ರು ಮಾಡಿಸಿದ್ರು ಅನೀಶ್ ಅವ್ರ ಜೊತೆ. ಅದಾದಮೇಲೆ ಲೈನ್ ಮ್ಯಾನ್ ಅಂತ ಒಂದು ಸಿನಿಮಾ ಮಾಡಿದೆ. ನಮ್ಮ ಇವ್ದು ಚಾಮರಾಜನಗರದಲ್ಲಿ ನಡೆದ ಶೂಟಿಂಗು, ತೆಲುಗು ಹೀರೋ ಅವರು. ಲೈನ್ ಮ್ಯಾನ್ ಆಯಿತು. ಕನ್ನಡ ತೆಲುಗು ಎರಡೂ. ಅದಾದಮೇಲೆ ಬ್ರ್ಯಾಟ್, ಶಶಾಂಕ್ ಸರ್ ಬ್ರ್ಯಾಟಲ್ಲಿ ಅವಕಾಶ ಕೊಟ್ಟರು. ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ. ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ 2ನೇ ಸಿನಿಮಾದ ಲವ್ ಬರ್ಡ್ಸ್ ಅಲ್ಲಿ ಮಾಡಿದ್ದೆ. ಅದಾದಮೇಲೆ ಇದರಲ್ಲಿ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಇತ್ತು, ರಿಜಿಸ್ಟರ್ ಆಗುವಂಥ ಕ್ಯಾರೆಕ್ಟರ್. ಅದಾದಮೇಲೆ ನಮ್ಮ ಅಮೃತಾಂಜನ್ ಸಿನಿಮಾ, ರಕ್ಕಸಪುರದೋಳು, ಸುಖಿ ಭವ, ಈಗ ಸೂಪರ್ ಹಿಟ್ಟು. ನೆಕ್ಸ್ಟು ಬಿರ್ಬಲ್ 2 ಶೂಟ್ ಆಗಿದೆ. ಅದು ಅದ್ಭುತವಾಗಿ ಬಂದಿದೆ. ಇಡೀ ಸಿನಿಮಾ ಇರ್ತೀನಿ ನಾನು ಅದರಲ್ಲಿ. ಕಾಮಿಡಿ, ಫನ್ನು, ಥ್ರಿಲ್ಲಿಂಗ್ ಎಲ್ಲ ಇದೆ ಅದರಲ್ಲೂ. ಅದಾದಮೇಲೆ ಮುದ್ದುಗುಮ್ಮ ಅಂತ ಒಂದು ಸಿನಿಮಾ ಅರ್ಧ ಶೂಟ್ ಆಗಿದೆ, ಇನ್ನು ಅರ್ಧ ನಡೀತಾ ಇದೆ. ಅದರಲ್ಲೂ ಮೇನ್ ಲೀಡ್ ಅಂದರೆ 3 ಜನ ಲೀಡ್. ಅದರಲ್ಲಿ ನಾನು ಪಾಯಲ್ ಪೇರಾಗಿ ಮಾಡಿದ್ದೀವಿ ಆ ಸಿನಿಮಾದಲ್ಲಿ. ಅದು ಇನ್ನೊಂದು 50% ಆದರೆ ಇದಾಗುತ್ತೆ. ಅದು ಬಿಟ್ಟು ಬೇರೆ ಮಾತುಕತೆಗಳು ನಡೀತಾ ಇದೆ ಸರ್. 10 ಸಿನಿಮಾ ಅಂತ ಆಗಿದೆ. ಅಂದರೆ ಸಿನಿಮಾ ಅಂದರೆ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಇಲ್ಲಿಗೆ 10 ವರ್ಷ ಆಗಿದೆ. 10 ಇಯರ್ಸ್ ಆಗೋಗಿದೆ. ನಮ್ಗೆ ಇನಿಷಿಯಲ್ ಡೇಸಲ್ಲಿ ಏನಂದರೆ ಅದೇ ಅವಕಾಶಗಳಷ್ಟು ಯಾರು ನಂಬ್ತಾ ಇರಲಿಲ್ಲ, ಇವರು ಕ್ಯಾರಿ ಮಾಡ್ತಾರೆ ಅಥವಾ ಇಂಥ ಕ್ಯಾರೆಕ್ಟರ್ ಕೊಟ್ಟರೆ ಕ್ಯಾರಿ ಮಾಡ್ತಾರೋ ಇಲ್ವೋ ಅನ್ನೋ ಡೌಟಲ್ಲೇ ಇತ್ತು. ಸೊ ಸುಮಾರು ಇಲ್ಲಿವರೆಗೂ ಒಂದು 50 ಶಾರ್ಟ್ ಫಿಲಮ್ ಆಗಿದೆ ನಂದು ಸರ್. ಎಲ್ಲ ಸೂಪರ್ ಹಿಟ್ ಫಿಲಮ್ಸ್. ಎಲ್ಲ ಶಾರ್ಟ್ ಫಿಲಮ್ಗಳು ಚೆನ್ನಾಗಿ ಆಗಿದೆ ಒಂದು ಮಟ್ಟಿಗೆ. ಜನ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಎಲ್ಲ ಶಾರ್ಟ್ ಫಿಲಮ್ಗೂ ನಾವು ಎಫರ್ಟ್ ಏನಾಗ್ತಿದ್ವಿ ಎಲ್ಲದಕ್ಕೂ ಹಾಕ್ಬಿಟ್ಟೆ ಮಾಡ್ತಾ ಇದ್ದಿದ್ದು. ಇಷ್ಟು ಜರ್ನಿ. ಇಂಜಿನಿಯರಿಂಗ್ ಯಾವುದು ಮಾಡಿದ್ದು ನೀವು? ಮೆಕ್ಯಾನಿಕಲ್. ಅಂದರೆ ಅದಾದಮೇಲೆ ಮನೆಯಲ್ಲಿ ರೆಡ್ ಕಾರ್ಪೆಟ್ ಹಾಕಿ ನಿಮಗೆ ಹೋಗಿ ಆ್ಯಕ್ಟಿಂಗ್ ಮಾಡಿದ್ದ? ಇಲ್ಲ ರೆಡ್ ಕಾರ್ಪೆಟ್ ಏನಿಲ್ಲ. ನಾನು ಕೆಲಸ ಮಾಡ್ತೀನಿ ಅಂತ ಮನೇಲಿ ಸುಳ್ಳು ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಬಟ್ ಕೆಲಸ ಮಾಡ್ದೇನೆ ಅವಕಾಶ ಇದು ಮಾಡ್ತೀನಿ. ಏನು ಕೆಲಸ ಮಾಡ್ತೀನಿ ಅಂತ ಬಂದಿದ್ರಿ? ಇಂಜಿನಿಯರಿಂಗ್ ಮೇಲೆ ಅಥವಾ ಏನಾದ್ರು ಒಂದು ವರ್ಕ್ ಮಾಡ್ತೀನಿ. ಸ್ಟಾರ್ಟಿಂಗ್ 1 ವರ್ಷ ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇದ್ದೀನಿ ಈ ಥರನೇ. ಮನೆ ಸಂಬಳ ಎಲ್ಲ ಕಳಿಸ್ತಾ ಇದ್ರು? ಇಲ್ಲ ಅಲ್ಲಿ ನಮ್ಮ ಅಪ್ಪ ಅಮ್ಮ ಅವ್ರಿಗೇನು ಸಂಬಳ ಕಳಿಸೋ ಅಂಥದ್ದು ಏನಿಲ್ಲ. ಹಂಗಾಗಿ ನಿಮ್ದೇನಿದೆ ಅದು ನೋಡ್ಕೊಳ್ರಿ, ಏನು ಕೆಲಸ ಅಂತಿದ್ರ ಈ ಥರ ಕೇಳ್ತಾ ಇದ್ರು. ಬಟ್ ಅದೇ ಅಂದರೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಆ ಥರ. ಅಂದರೆ ನಮಗೆ ಬಂದು ಬೆಂಗಳೂರಿಗೆ ವಸ್ತ್ರಲ್ಲಿ ನಮ್ಮ ದೀಪಣ್ಣ ಫ್ರೆಂಡ್ ಮಲ್ಲೇಶಣ್ಣ ಅಂತಿದ್ರು. ಅವ್ರು ನೋಡ್ಕೊತಾ ಇದ್ರು ಪ್ರತಿಯೊಂದು ಊಟ ತಿಂಡಿ ಎಲ್ಲ ಅವರೇ ಮನೆ ಎಲ್ಲ ಇದು ಮಾಡ್ತಾ ಇದ್ರು. ಹಂಗಾಗಿ ನಮಗೆ ಯಾವುದಕ್ಕೂ ಅಂದರೆ ನಾವು ರೆಂಟ್ ಕಟ್ಟಬೇಕು ಅನ್ನೋ ಥರ ಇರಲಿಲ್ಲ. ಅವ್ರ ಮನೇಲಿ ಇರ್ತಾರೆ. ದೀಪಣ್ಣ ಏನು ನಿಮಗೆ? ನನಗೆ ತಿಪ್ಟ್ರಲ್ಲಿ ಪರಿಚಯ ಆಗಿದ್ರು. ಅಲ್ಲಿ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದ್ರು ಅವರು.
ಅವ್ರ ಫ್ರೆಂಡೇ ಹಿಂಗೆ ಸಿನಿಮಾದಲ್ಲಿ ಏನೋ ಮಾಡಬೇಕು ಅಂದ್ಕೊಂಡವನು, ಏನಾದ್ರು ನಿನ್ಗೆ ಗೊತ್ತಿರೋ ಕಡೆ ಅವರು ಯುವ ಸಾಮ್ರಾಜ್ಯ ಅಂತ ಸಂಘಟನೆ ಎಲ್ಲ ಕಟ್ಕೊಂಡಿದ್ರು, ಕೆಲವೊಂದು ಕಡೆ ಎಲ್ಲ ಪರಿಚಯ ಇತ್ತು ಅವ್ರಿಗೆ. ಹಂಗಾಗಿ ಅವ್ರ ಜೊತೆ ಕಳಿಸಿದ್ರು, ಇವ್ನಿಗೆ ಏನಾದರೂ ಒಂದು ಸಪೋರ್ಟ್ ನಿನ್ನ ಕಡೆಯಿಂದ ಮಾಡು ಅಂತ. ಅವರು ಜೊತೆಲಿ ಕರ್ಕೊಂಡ್ಬಂದ್ಬಿಟ್ಟು ಕಂಠೀರವ ಸ್ಟುಡಿಯೋ ಪಕ್ಕದಲ್ಲೇ ಮನೆ ಇದ್ದಿದ್ದು, ಅಲ್ಲಿ 1.5 ವರ್ಷ ಅವ್ರ ಜೊತೆ ಇದ್ದೆ ನಾನು. ಹಂಗಾಗಿ ಎಲ್ಲ 1.5 ವರ್ಷ ಅವರು ಇಟ್ಕೊಂಡು ರೆಂಟ್ ಏನು ಕೊಡದಿರೋ ತರ ಪ್ಲಸ್ ಊಟ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ನಂತರ ತುಂಬಾ ಜನಕ್ಕೆ ಮಾಡಿದ್ದಾರೆ ಅವರು. ಆ ಥರ ಇದ್ದಿದ್ರಿಂದ ನಮ್ಮ ಮನೇಲಿ ಕೇಳಿದಾಗ ಇಲ್ಲೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಲ್ಲೇ ಖರ್ಚಿಗೆ ಆಗೋಗ್ಬಿಡ್ತೈತೆ, ಹಂಗೆ ಹಿಂಗೆ ಅಂತ ಮೇಂಟೈನ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಸುಳ್ಳು ಹೇಳ್ತಿದ್ದೀರಾ ಅಂತ ಯಾವಾಗ ಗೊತ್ತಾಯ್ತು? ನಾನು ಹಿಂಗೆ ಒಂದು ಆ್ಯಕ್ಟ್ ಮಾಡಬೇಕು, ಒಂದು ಶಾರ್ಟ್ ಫಿಲಮ್ ಕೆಲವೊಂದೆಲ್ಲ ಮಾಡಿದಾಗ. ಶಾರ್ಟ್ ಫಿಲಮ್ ನೋಡ್ಬಿಟ್ರೆ? ಅಂದರೆ ಅದಕ್ಕೆ ಮುಂಚೆನೂ ಕೆಲವೊಂದು ಶಾರ್ಟ್ ಫಿಲಮ್ಗಳು ಮಾಡಿದ್ವಿ. ಓಕೆ. ಅದಾದಮೇಲೆ ನಾನು ಅದೇ ಹಿಂಗೆ ಆಗ್ತಾ ಇಲ್ಲ ಅಂದರೆ ಖರ್ಚಿಗೇನೋ ಸಾಲ್ತಾ ಇಲ್ಲ ಅಂದ್ಬಿಟ್ಟು ಜಸ್ಟ್ ಡೇರಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಅದೊಂದು 4-5 ತಿಂಗಳು ಮಾಡಿದೆ. ಅಲ್ಲಿ ಏನು ಅಂದರೆ ಸಂಬಳ ಕಡಿಮೆ ನಮಗೆ, ಅಂದರೆ ಅಲ್ಲಿ ಸ್ಯಾಲ್ರಿ ಇದ್ದಿದ್ದೆ ಅಷ್ಟು. ಓಕೆ. ನಮ್ಗೆ ಅಲ್ಲಿ ಓಡಾಟಕ್ಕೇ ಖರ್ಚುಗಳು ಹೋಗ್ಬಿಡ್ತಾ ಇತ್ತು, ಅದಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ ನಮ್ಮ ಕೈಯಿಂದನೇ ಖರ್ಚಾಗ್ಬಿಡೋದು. ಅಂದ್ರೆ ನಾನು ಸಿಸ್ಟಮ್ ಮುಂದೆ ಕೂತ್ಕೊಂಡಾಗ ಏನು ಮಾಡ್ತಾಯಿದ್ದೀನಿ ನಾನು, ಏನು ಮಾಡಕ್ಕೆ ಬಂದು ಏನು ಮಾಡ್ತಾಯಿದ್ದೀನಿ ಅಂತಲೇ ಅನಿಸ್ತಾ ಇತ್ತು. ಕೊನೆಗೂ ಒಂದು ಸಲ ಯಾರು ಕಂಪ್ನಿಲಿ ಕೇಳಲಿಲ್ಲ, ಹಂಗೆ ಅದು ಬಂದ್ಬಿಟ್ಟಿದೆ. ಅವರು ಮತ್ತೆ ಹೋಗಲಿಲ್ಲ. ಅದಾದಮೇಲೆ ಮತ್ತೆ 1-2 ವರ್ಷ ಹಂಗೆ ಸ್ಟ್ರಗಲ್ ಮಾಡಿಕೊಂಡು ಜೂನಿಯರ್ ಆರ್ಟಿಸ್ಟಾಗೆಲ್ಲ ಹೋಗ್ತಾ ಇದ್ವಿ ಅವಾಗ. ಅದಾದಮೇಲೆ ಹಿಂಗೆ ಶಾರ್ಟ್ ಫಿಲಮ್ ಸಿಕ್ಕಿ ಕಂಟಿನ್ಯೂ ಆಗಿದೆ ಸರ್. ಕರೆಕ್ಟ್, ನೈಸ್. ಸೊ ಹಾಗಾದರೆ ಈಗ ಮನೇಲಿ ಸುಳ್ಳು ಹೇಳಿದ್ದಕ್ಕೂ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಹಂತಕ್ಕೆ ತಲುಪಿದ್ದೀನಿ ಅನ್ನೋ ಖುಷಿ ಇದೆಯಾ ಇವಾಗ? ಹೇಗೆ ತಲುಪಿದ್ದೀವಿ ಅಂದರೆ ಓಕೆ, ಇವಾಗ ಒಂದು ನಂಬಿಕೆ ಬಂದಿದೆ, ಏನೋ ಒಂದು ಮಾಡ್ತೀವಿ ಅಂದರೆ ತಲುಪಿಟ್ಟಿದ್ದೀವಿ ಅಂತ ಹೇಳೋಕ್ಕಾಗಲ್ಲ, ಏನೋ ಒಂದು ಮಾಡ್ತೀವಿ. ಅವ್ರಿಗೂ ಇಲ್ಲ ಏನೋ ಒಂದು ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೂ ಇರುತ್ತೆ. ಈಗ ನಾನು ಇಲ್ಲಿವರೆಗೆ ಬಂದಿದ್ದಾನೆ, ಕಳಿಸಿದ್ದಾನೆ ದೇವರು ಅಂದರೆ ಇನ್ನು ಮುಂದಕ್ಕೆ ನಡೆಸಲ್ವಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಆಗುತ್ತೆ ಮುಂದೆ, ಇವತ್ತೆಲ್ಲ ನಾಳೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ಇವಾಗಿದೆ ಸರ್. ಸೂಪರ್ ಹಿಟ್ ಫಿಲಮಲ್ಲಿ ಆ್ಯಕ್ಚುಲಿ ಕರಗದಲ್ಲಿ ನಿಮ್ಮ ಅಣ್ಣನ ನೀವು ಕಳ್ಕೊಂಡ್ಬಿಟ್ಟಿರ್ತೀರ. ಆ್ಯಕ್ಚುಲಿ ಅಂದರೆ ಅವರು ಕಳೆದೋಗಿದ್ದಾರೆ ಅಂತ ಅಂದ್ಕೊಂಡಿರ್ತೀರ, ನೀವೇ ಕಳೆದೋಗ್ಬಿಟ್ಟಿದ್ದೀರ. ಸೊ ಆ ಥರದ ಸಿಚುವೇಶನ್ ಈಗ ನೀವು ಯಾಕೆಂದ್ರೆ ಊರಿಂದ ಬೆಂಗಳೂರಿಗೆ ಬಂದಾಗ ನೀವು ಕಳೆದೋಗಿರೋ ಸಿಚುವೇಶನ್ ಬಂದಿರುತ್ತೆ ನಿಮಗೆ. ಸೊ ಅವಾಗ ಹೆಂಗೆ ಅನಿಸಿತ್ತು? ವಾಪಸ್ ಹೋಗೋಣ ಅಂತ ಅನಿಸಿತ್ತಾ ಅಥವಾ ಏನು ಅನಿಸಿತ್ತು? ಇಲ್ಲ ಸರ್, ಅಂದರೆ ನಾನು ತುಂಬ ಕೆಲಸಗಳನ್ನ ಟ್ರೈ ಮಾಡಿಬಿಟ್ಟೆ. ಅಂದರೆ ಸರ್ವೈವಲ್ಗೋಸ್ಕರ ಏನಾದ್ರು ಮಾಡಬೇಕಲ್ಲ. ಈಗ ನಾನು ನಮ್ಮಣ್ಣ ಮಲೇಶಣ್ಣ ಅವ್ರ ಮನೇಲಿ ಇದ್ದೀನಿ ಅಂದ ತಕ್ಷಣ ನಾನು ಏನಾದರೂ ಒಂದು ವರ್ಕ್ ಮಾಡ್ಕೊಂಡು ಅಥವಾ ಏನೋ ಒಂದು ನನ್ನ ಖರ್ಚಿಗೆ ಆಗೋಷ್ಟಾದರೂ ನಾನು ದುಡ್ಕೊಳ್ಳೋಣ ಅಂತ ಸುಮಾರು ಕೆಲಸ ಮಾಡಿದೆ. ಓಕೆ. ಅಂದರೆ ಕೆಲವೊಂದು ಸಲ ಈ ಯಾವ ಮೆಡಿಕಲ್ ರೆಪ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ಹೌದಾ? ಅವಾಗ ಏನಾಗ್ಬಿಡ್ತಾಯಿತ್ತು, ಅವರು ಫಸ್ಟ್ ಇನಿಷಿಯಲ್ ಡೇಸ್ ಅಲ್ವಾ, ನಮ್ಗೆ ಕೆಲಸ ಗೊತ್ತಿಲ್ಲ. ಕೆಲಸ ಕಲಿಸ್ತೀನಿ ಅಂದ್ಬಿಟ್ಟು ಅವ್ರ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟು ಪರ್ಸ್ನಲ್ ಕೆಲಸ ಎಲ್ಲ ಮಾಡಿಸ್ಕೊತಾ ಇದ್ರು. ಒಂದಿನ ಏನಾಯಿತು ಅಂದರೆ ಆಚೆ ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸ್ಬಿಟ್ಟು ಯಾವುದೋ ಹಾಸ್ಪಿಟ್ಲಿಗೆ ಹೋದ್ರು ಒಳಗಡೆ. ಯಾರನ್ನೋ ಪೇಷಂಟ್ನ ಕರ್ಕೊಂಡೋಗ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಬರಬೇಕು ಅಂದರು. ನಾನು ಕರ್ಕೊಂಡೋಗಿ ಅವ್ರನ್ನ ಎತ್ತಿ ಎಲ್ಲ ಮನೆ ಬಿಟ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಹಾಸ್ಪಿಟ್ಲ್ ಒಳಗಡೆ ಹೋದ್ರು. ಕೆಲಸ ಮಾತ್ರ ಹೇಳ್ಕೊಡ್ತಾ ಇರಲಿಲ್ಲ ಅವರು. ಆಚೆ ನಿಲ್ಲಿಸ್ಬಿಟ್ಟು ಒಳಗಡೆ ಅವ್ರಿಗೇನಿದೆ ಕೆಲಸ ಮುಗಿಸು ಏನು ಕೆಲಸ ಕಳಿಸ್ತೀನಿ ಅಂತ ಕರ್ಕೊಂಬಂದರೆ ಒಂದಿನ 12 ಗಂಟೆ ಆಯಿತು, 12:30 ಆಯಿತು, 1 ಗಂಟೆ ಆಯಿತು. ಅಲ್ಲೇ ಪಾರ್ಕಿಂಗ್ ಲಾಟಲ್ಲೇ 2 ವೀಲರಲ್ಲಿ ಹೋಗಿದ್ದಿದ್ದಲ್ವ, ಪಾರ್ಕಿಂಗ್ ಲಾಟಲ್ಲೇ ಕೂತಿದ್ದೀವಿ. ಫೋನಲ್ಲಿ ಬೇರೆ ಚಾರ್ಜ್ ಇರಲ್ಲ, ಫೋನ್ ಯೂಸ್ ಮಾಡ್ಕೊಂಡು ಕೂತ್ಕೊಳ್ಳೋಣ. 1 ಗಂಟೆ ಆಯಿತು, 1:30 ಆಯಿತು. ಅವಾಗ ಫೋನ್ ಮಾಡಿಬಿಟ್ಟು ಮಹೇಶ್ ಅಣ್ಣಂಗೆ ನಾನು ಹಿಂಗೆ ಬರ್ತಾಯಿದ್ದೀನಿ ಅಂದಾಗ ಅವರೇ ಪಾಪ ಕ್ಯಾಬ್ ಬುಕ್ ಮಾಡಿಕೊಂಡು ಬಂದ್ಬಿಡ್ತೀನಿ ಅಂದರು. ಹಿಂಗಾಯಿತು. ಅಂದರೆ ಸುಮಾರು ಆ ಟೈಮಲ್ಲಿ ಅನಿಸಿದ್ದುಂಟು, ಯಾಕೆ ಬೇಕು ಇಷ್ಟಾಗಲ್ಲು, ಅಥವಾ ಏನು ಮಾಡೋದೇ ಸುಮ್ಮನಿದ್ದು ಬಿಡೋಣ, ಯಾವುದೋ ಒಂದು ಟೈಮಲ್ಲಿ ಏನೋ ಒಂದು ಆಗುತ್ತೆ ಅಂತ. ಕೆಲವೊಂದು ಕಡೆ ಅಥವಾ ಸರ್ವೈವಲ್ಗೋಸ್ಕರ ಏನಾದ್ರು ಮಾಡೋಣ, ಏಕೆಂದರೆ ದುಡ್ಡು ಕಾಸು ಬೇಕೇ ಬೇಕು. ಬೆಂಗಳೂರಲ್ಲಿ ಜೀವನ ಮಾಡ್ತೀವಿ ಅಂದರೆ ಎಷ್ಟು ದಿನ ಅಂತ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅವ್ರು ಯಾವತ್ತೂ ಆ ಥರ ಇದು ಮಾಡಿರಲಿಲ್ಲ. ಬಟ್ ನಮಗೆ ಅನ್ಸೋದಲ್ವಾ, ಒಂದೊಂದ್ಸಲಿ ಕೆಲವೊಂದ್ಸಲಿ ಏನಂದರೆ ನಾನು ಈಗ ಜಿಮ್ಗೆ ಹೋಗೋಣ, ಜಿಮ್ಮಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರೆ ಅಲ್ಲಿ ಕೆಲವೊಬ್ರು ಬರ್ತಾರಲ್ವ, ಅವರು ಮೀಟ್ ಆಗ್ತಾರೆ. ಅಥವಾ ಫ್ಯಾಷನ್ ಶೋ ಅದು ಇದು ಏನಾರು ಮಾಡೋಣ, ಅದೇನೇನೋ ಇರುತ್ತಲ್ಲ ಸರ್, ಆ ಥರ ಮಾಡೋಣ, ಜಿಮ್ಮಲ್ಲಿ ವರ್ಕೌಟ್ ಮಾಡಿಬಿಟ್ಟು ಅಂತ ಜಿಮ್ಮಿಗೆ ಕೆಲಸಕ್ಕೆ ಸೇರ್ಕೊಂಡೆ. ಅಲ್ಲಿ ಏನಾಗ್ಬಿಡ್ತು ಅಂದರೆ ಬೆಳಿಗ್ಗೆ 4 ಗಂಟೆಗೆ ಹೋಗಿ ಬಾಗಿಲು ತೆಗಿಬೇಕು, ಮಧ್ಯಾಹ್ನ 1 ಗಂಟೆ 2 ಗಂಟೆವರೆಗೂ ಅಲ್ಲೇ ಇರಬೇಕು. ಮತ್ತೆ 2 ಅವರ್ ಮತ್ತೆ ಮಧ್ಯಾಹ್ನ ನಿದ್ದೆ, ಮತ್ತೆ 4 ಗಂಟೆಗೆ ಹೋಗ್ಬಿಟ್ಟು ಓಪನ್ ಮಾಡಬೇಕು. ರಾತ್ರಿ 10:30 11 ಗಂಟೆ ಆಗೋದು. 3 ಅವರ್ 4 ಅವರ್ ನಿದ್ದೆ ಇಟ್ಕೊಂಡು ಏನು ಮಾಡ್ತೀರಾ? 1 ವಾರ ಆಯಿತು, ಕಣ್ಣೆಲ್ಲ ಆಚೆ ಬಂದ್ಬಿಟ್ಟವೆ, ರೆಡ್ ಆಗ್ಬಿಟ್ಟವೆ. ಯಾರಿಗೂ ಹೇಳಿಲ್ಲ, ಶೂ ಎಲ್ಲನೂ ಇಟ್ಕೊಂಡು ಎಸ್ಕೇಪ್ ಆಗ್ಬಿಟ್ಟು ಓಡ್ ಬಂದ್ಬಿಟ್ಟೆ. ಈ ಥರ ಕೆಲವೊಂದು ತುಂಬ ಕೆಲಸಕ್ಕೆ ಅಂತ ಟ್ರೈ ಮಾಡಿದ್ದುಂಟು. ಮಾಡಿದಾಗ ಪ್ರತಿಯೊಂದು ಅದು ನಿನ್ಗಿದಲ್ಲ ಅಂತ ಹಿಂಟ್ ಕೊಡ್ತಾನೆ ಬಂತು. ನಾನು ಯಾವತ್ತೂ ಆವಾಗ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಳ್ಳಿಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ಪರವಾಗಿಲ್ಲ, ಬೇರೆ ಏನೋ ಒಂದು ಆಗುತ್ತೆ,
ಟ್ರೈ ಮಾಡೋಣ ಅಂತಲೇ ಇದ್ದಿದ್ದು. ಅದಾದಮೇಲೆ ನಾನು ಕಂಠೀರವ ಸ್ಟುಡಿಯೋ ಒಳಗಡೆ ಶೂಟಿಂಗ್ ನೋಡೋಕ್ಕೆ ಪರ್ಮಿಷನ್ ಕೊಡ್ಸೋರು ನನಗೆ ಒಳಗಡೆ, ನಮ್ಮ ಮಲೇಶಣ್ಣ. ಆವಾಗ ಅಲ್ಲಿಂದ ಒಳಗಡೆ ಹೋಗಿ ಅಲ್ಲೇ ನಿಂತ್ಕೊಂಡು ಶೂಟಿಂಗ್ ಎಲ್ಲ ನೋಡ್ತಾ ಇದ್ದೆ. ಅಲ್ಲೇ ಅವರೇ ಊಟ ತಿಂಡಿ ಯಾರು ಕೇಳ್ತಾ ಇರಲಿಲ್ಲ, ಅಲ್ಲಿ ಏನು ಬೇಕು ಊಟ ಮಾಡ್ಬೋದಾಯಿತು. ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಅಲ್ಲೇ ಇರ್ತಾ ಇದ್ದೆ. ಅಲ್ಲಿ ಒಬ್ಬರು ಮ್ಯಾನೇಜರ್ ನಂಬರ್ ಸಿಕ್ತು, ಹಿಂಗೆ ಮೆಸೇಜ್ ಹಾಕಿದ್ರು, ಕಲರ್ಸ್ ಕನ್ನಡ ಒಂದು ಶೂಟಿಂಗ್ ಇದೆ ಬನ್ನಿ ಚಾನಲ್ಗೆ ಅಂತ. ನಾನು ಎಲ್ಲರ ಹತ್ರನೂ ಫುಲ್ ಬಿಲ್ಡಪ್, ಕಲರ್ಸ್ ಕನ್ನಡಗೆ ಹೋಗ್ತಾ ಇದ್ದೀನಿ, ನಾನು ಚಾನಲ್ ಸೀರಿಯಲ್ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ. ಹೊಸ ಬಟ್ಟೆ ಎಲ್ಲ ತಗೊಂಡು ಹಾಕೊಂಡು ಹೊಂಟೋಗಿದ್ದೀನಿ. ಅಲ್ಲಿ ನೋಡಿದ್ರೆ ಜೂನಿಯರ್ ಆರ್ಟಿಸ್ಟು. ಓಕೆ ಪರವಾಗಿಲ್ಲ, ಅಂದರೆ ಮಾಡಬಾರ್ದು ಅಂತ ಏನಲ್ಲ, ನಾನು ಇವ್ರ ಹತ್ರ ಎಲ್ಲ ಹಿಂಗೆ ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟಿದ್ದೀನಿ. ಜೂನಿಯರ್ ಆರ್ಟಿಸ್ಟ್ ಬನ್ನಿ 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 ಅಂತ ಕರೆದ್ರು. ಅದಾದಮೇಲೆ ಓಕೆ, ಇಲ್ಲಿ ಏನೋ ಒಂದು ಚೆನ್ನಾಗಿ ಮಾಡಿದ್ರೆ ಇನ್ನೊಂದು ಕಡೆ ಏನೋ ಒಂದು ಕೆಲಸ ಕೊಡ್ತಾರೆ ಅಂದ್ಬಿಟ್ಟು ಪ್ರತಿದಿನ ಹಂಗೆ ಜೂನಿಯರ್ ಆರ್ಟಿಸ್ಟಿಗೆ ಹೋಗ್ತಾ ಇದ್ದೆ. ಅದಾದಮೇಲೆ ಒಂದಿನ ಡೈಲಾಗ್ ಆರ್ಟಿಸ್ಟಾಗಿ ಸಿಕ್ತು, ಸಿಂಗಲ್ ಡೈಲಾಗು. ಅದಾದಮೇಲೆ ಮತ್ತೆ ಜೂನಿಯರ್ ಆರ್ಟಿಸ್ಟಿಗೆ ಕರಿತಾಯಿದ್ರು, ಹೋಗ್ತಾ ಇದ್ದೆ. ಅಲ್ಲಿ ಯಾರೋ ಒಬ್ಬರು ಒಂದು ಮಾತು ಹೇಳಿದ್ರು, ಮಗ ಗೊತ್ತಿಲ್ಲ ನಿನ್ನ ನೋಡಿದ್ರೆ ಏನೋ ಒಂದು ಆಗುತ್ತೆ, ಮಾಡ್ತೀಯಾ. ಬೇರೆ ಶಾರ್ಟ್ ಫಿಲಮ್ಗಳು ಆ ಟೈಮಲ್ಲಿ ರಿಲೀಸ್ ಆಗಿತ್ತು, ಅಮೃತ ನನಗೂ ಮುಂಚೆ, ಅದನ್ನೆಲ್ಲ ತೋರಿಸ್ತಾ ಇದೆ ಗ್ಯಾಪಲ್ಲಿ. ಅವಾಗ ಅವ್ರು ಒಂದು ಮಾತು ಹೇಳಿದ್ರು, ಜೂನಿಯರ್ ಆರ್ಟಿಸ್ಟಾಗಿ ಬರೋದು ನಿಲ್ಲಿಸು, ನೀನು ಹಿಂಗೆ ಬರ್ತಾ ಇದ್ರೆ ಇದಕ್ಕೆ ಮಾತ್ರನೇ ಕರೀತಾ ಇರ್ತಾರೆ, ಸ್ವಲ್ಪ ದಿನ ವೆಯ್ಟ್ ಆದ್ರೂ ಪರವಾಗಿಲ್ಲ, ಏನೋ ಒಂದು ಸಿಗುತ್ತೆ, ಅಲ್ಲಿವರೆಗೂ ನೀನು ಬರಕ್ಕೆ ಹೋಗ್ಬೇಡ. ಹಿಂಗೆ ಹಿಂಗೆ ಫಿಕ್ಸ್ ಮಾಡಿಬಿಡ್ತಾರೆ ನಿನ್ನ. ಯಾಕೆಂದ್ರೆ ನೆಕ್ಸ್ಟ್ ಯಾವ್ದಾರ ಕ್ಯಾರೆಕ್ಟರ್ ಕರಿಬೇಕು ಅಂದ್ರೂ ಒಂದು ಜೂನಿಯರ್ ಆಗಿ ಮಾಡ್ತಾ ಇದ್ದ, ಕ್ಯಾರೆಕ್ಟರ್ಗೆ ಹಾಕೊಂಬಿಟ್ಟು ಈ ಥರ ಬಂದ್ಬಿಡ್ತಾರೆ, ಬೇಡ ಅಂತಂದರು. ನಾನು ಓಕೆ ಇವ್ರ ಮಾತು ಕೇಳೋಣ ಅಂದ್ಬಿಟ್ಟು ಸ್ವಲ್ಪ ದಿನ ಹಂಗೆ ಓಡಾಡ್ಕೊಂಡು ಅದಕ್ಕೂ ಹೋಗ್ತಾ ಇರಲ್ಲ. ಅಲ್ಲಿಗೂ ಕಟ್ಟಾಯಿತು, ಅಲ್ಲಿ ಬರ್ತಾ ಇದ್ದಿದ್ದು. ಅದಾದಮೇಲೆ ಹಿಂಗೆ ಚೈನಾದಲ್ಲೆಲ್ಲೋ ಒಂದು ಕಡೆ ಕೊರೋನಾ ಬಂದಿತ್ತು. ಆ ಟೈಮಲ್ಲಿ ನನಗೆ ಅಮೃತ ಮೊಯ್ತ್ ಸರ್ ಸಿಕ್ಕಿ, ಅಂದರೆ ಅದು ಹೆಂಗೆ ಆಗ್ಬಿಡ್ತು ನನಗೆ ಅಂದರೆ, ಒಂದು 3 ವರ್ಷ ಸ್ಟ್ರಗಲ್ ಇತ್ತಲ್ಲ, ಸಡನ್ನಾಗಿ ಯಾರೋ ಒಬ್ಬರು ಬಂದು ಒಂದು ತಟ್ಟೆ ಕೊಟ್ಬಿಟ್ಟು ತಗೋ ಊಟ, ನೀನು ಊಟ ಮಾಡಿದ್ರಲ್ಲಿ ಅಂತ ಕೊಟ್ಟಂಗೆ ಆಗ್ಬಿಡ್ತು. ನೈಸ್. ಸೊ ಈಗ ಸೂಪರ್ ಹಿಟ್ ಫಿಲಮಲ್ಲಿ ನಿಮ್ಮ ಮತ್ತು ಗಿಲ್ಲಿ ಕಾಂಬಿನೇಷನ್ ಯಾವ ರೀತಿ ವರ್ಕ್ ಆಗಿರುತ್ತೆ, ಯಾವ ರೀತಿ ಎಂಟರ್ಟೈನ್ ಮಾಡುತ್ತೆ? ಬಿಕಾಸ್ ಜನಗಳಿಗೆ ಸದ್ಯಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಅಷ್ಟೇ. ಥಿಯೇಟರ್ ಒಳಗಡೆ ಬಂದಾಗ ಚೆನ್ನಾಗಿ ಎಂಟರ್ಟೈನ್ ಮಾಡಿಬಿಟ್ರೆ ಒಂದು 2.5 ಗಂಟೆ ಅವರಿಗೆ ಫುಲ್ ಖುಷಿಯಲ್ಲಿ ಆಚೆ ಹೋಗ್ತಾರೆ, ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಗಿಲ್ಲಿದು ಟೈಮಿಂಗು ಎಲ್ಲ ಗೊತ್ತಿದೆ, ಮತ್ತು ಗಿಲ್ಲಿಗಿರುವಂತಹ ರೀಚ್ ಈಗ ಆ್ಯಕ್ಚುಲಿ ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕೋ ಥರ ಮಾಡಿದೆ ಈ ಸಿನಿಮಾ ಮೇಲೆ. ಸೊ ಹೆಂಗೆ ವರ್ಕ್ ಆಗಿದೆ ನಿಮ್ಮಿಬ್ಬರು ಕಾಂಬಿನೇಷನ್? ಅಂದರೆ ನಮ್ಮಿಬ್ರದ್ದು ಈ ಜುಗಲ್ಬಂದಿ ಅಥವಾ ಮಾತು ಡೈಲಾಗ್ ಏನಿದೆಯಲ್ಲ, ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸರ್ ಇದರಲ್ಲಿ. ಅಂದರೆ ಅವರು ಏನೋ ಸ್ಪಾಂಟೇನಿಟಿ ತುಂಬ ಚೆನ್ನಾಗಿರುತ್ತೆ. ಆ ಸ್ಪಾಂಟೇನಿಟಿಗೆ ನಾವು ರಿಯಾಕ್ಟ್ ಮಾಡೋದಿದೆಯಲ್ಲ, ಅವ್ರು ಚೆನ್ನಾಗಿ ಕೊಟ್ಟಾಗ ನಾವು ಆಪೋಸಿಟ್ ಕೊಡೋಕ್ಕೆ ತುಂಬ ಚೆನ್ನಾಗಿ ಇರುತ್ತೆ. ಅಂದರೆ ಚಾಲೆಂಜಿಂಗ್ ಆಗಿರುತ್ತೆ, ಅವಾಗ ಅದು ಕೊಟ್ಟಾಗ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ಸೀನು. ಈ ಥರ ಸೀನ್ಗಳು ಇಡೀ ಸಿನಿಮಾದಲ್ಲೂ ಅದೇ ಥರ ಇಂಪ್ರೂವೈಸ್ ಮಾಡಿಕೊಂಡು, ಅಥವಾ ವಿಜಯಾನಂದ್ ಸರ್ ಆಲ್ರೆಡಿ ತುಂಬ ಅದ್ಭುತವಾಗಿ ಬರೆದಿರ್ತಾರೆ. ಸೊ ನಮ್ಗೆಲ್ಲೋ ಒಂದು ಕಡೆ ಅದು ಇಬ್ರದ್ದು ಚೆನ್ನಾಗಿ ಮ್ಯಾಚ್ ಆಯಿತು, ಕೋಆರ್ಡಿನೇಷನ್ ಮ್ಯಾಚ್ ಆಯಿತು, ಟೈಮಿಂಗ್ಸ್ ಮ್ಯಾಚ್ ಆಯಿತು. ಸೊ ಅದು ಸೀನಲ್ಲಿ ಎನ್ಹಾನ್ಸ್ ಆಯಿತು, ಚೆನ್ನಾಗಾಯಿತು. ಓಕೆ, ಅದು ಪ್ಲಸ್ ಆಯಿತು ಸರ್ ನಮಗೆ. ಈಗ ಹೀರೋಯಿನ್ ಆ್ಯಕ್ಚುಲಿ ಅವ್ರು ನಿಮ್ಮ ಪೇರ ಸಿನಿಮಾದಲ್ಲಿ ನಿಮ್ಮ ಜೋಡಿನ, ಬಿಕಾಸ್ ಒಂದು ಸೀನ್ ಬರುತ್ತೆ ಟೀಸರಲ್ಲಿ, ನಾವಿಬ್ರು ಲವರ್ಸ್ ಅಂತ ನೀವಿಬ್ರು ಹೇಳ್ಕೊಂಡು ಕಣ್ಣು ಹೊಡೆಯೋ ಸೀನ್ ಇದೆ. ಏನು ಲವರ್ಸಾ ನೀವು, ಹೇಗೆ? ಇಲ್ಲ, ಅವ್ರು ಸಡನ್ ಆಗಿ ಆ ಥರ ರಿಯಾಕ್ಟ್ ಮಾಡ್ತಾರೆ ಸಿನಿಮಾದಲ್ಲಿ. ಅಂದರೆ ಅವರು ಏನೋ ಒಂದು ಮೂಮೆಂಟಲ್ಲಿ ಆ ಥರ ಹೇಳ್ಬೇಕಾದ ಪರಿಸ್ಥಿತಿ ಬರುತ್ತಷ್ಟೇ, ನಾವೇನು ಆಗಿರಲ್ಲ. ಅಂದರೆ 3 ಜನನು ಬೇರೆ ಬೇರೆ ಆಯಾಮದಲ್ಲಿ ಬಂದ್ಬಿಟ್ಟು ಜಾಯ್ನ್ ಆಗಿರ್ತೀವಿ ಅಷ್ಟೇ. ಅದು ಒಂದು ಟ್ರಾವೆಲಿಂಗ್ ಆಗಿ ಹೋಗ್ತಾ ಇರುತ್ತೆ, ಪೇರ್ ಆಗಿ ಲವ್ ಸ್ಟೋರಿ ಆ ಥರ ಎಲ್ಲ ಏನಿಲ್ಲ ಸರ್. ಟ್ರಾವೆಲ್ ಕೊನೆಯಲ್ಲಿ ಲವ್ ಆಗೋದು ಇಲ್ಲ ಆ ಥರ ಎಲ್ಲ ಏನಿಲ್ಲ. ಅಂದರೆ ನಿಮ್ಗೆ ಏನಂದರೆ ಒಂದು ಟ್ರಾವೆಲಿಂಗಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಬಂದು ಜಾಯ್ನ್ ಆಗಿ ನಮ್ಮದು ಜರ್ನಿಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದರಲ್ಲಿ ಫನ್ನಾಗೆ ಹೋಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಲವ್ ಆಗೋದಾಗಿರ್ಬೋದು, ಆ ಪ್ರೀತಿ ಜರ್ನಿ ಇವೆಲ್ಲ ಏನಿಲ್ಲ ಸರ್. ಓಕೆ, ಪ್ಯೂರ್ ಕಾಮಿಡಿ ಅಷ್ಟೇ, ಕಾಮಿಡಿ ಎಂಟರ್ಟೈನ್ಮೆಂಟ್. ಓಕೆ, ಫಿಲಾಸಫಿ ಏನಾದರೂ ಇದೆಯಾ? ಮಧ್ಯ ಒಂದೊಂದು ಡೈಲಾಗ್ ಇರುತ್ತೆ. ನಮ್ದೊಂದು ಡೈಲಾಗ್ ಇದೆ ತುಂಬ ಚೆನ್ನಾಗಿದೆ, ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ತೀನಿ. ಈಗ ಹೇಳಲ್ವಾ? ಕೆಲವು ಹೇಳ್ಬೋದು ಏನೋ ಗೊತ್ತಿಲ್ಲ, ಅದಕ್ಕೆ ಹೇಳಿ. ಅಲ್ಲ, ನೀವು ಹೇಳಿ ಅಂತೀರಾ, ನಮ್ಮ ಸಿನಿಮಾದವ್ರು ಹಾಕೊಂಡು. ಓಕೆ, ನೀವು ಟ್ರೈಲರಲ್ಲಿ ಹೇಳಿರೋ ಡೈಲಾಗ್ಸ್ ಹೇಳಿ ಯಾವುದಾದ್ರು ಸಿನಿಮಾದು. ಅದೇ ಬೆಂಗಳೂರಲ್ಲಿ ಕರ್ಗ ನೋಡೋಕ್ಕೆ ಅಂತ ನಾನು ನಮ್ಮಣ್ಣ ಹೋಗಿದ್ದು. ರಾತ್ರಿ ಎಲ್ಲ ಕರ್ಗ ನೋಡ್ದು, ನಮ್ಮಣ್ಣ ಕಳೆದೋಗ್ಬಿಟ್ಟ. ರಾತ್ರಿ ಎಲ್ಲ ಹುಡುಕ್ದೆ, ಬೆಳಿಗ್ಗೆ ಎದ್ಮೇಲೆ ಗೊತ್ತಾಗಿದ್ದು ಕಳೆದೋಗಿರೋದು ಅವನಲ್ಲ ನಾನು ಅಂತ. ಗಿಲ್ಲಿಯವ್ರದ್ದು ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ. ಅಂದರೆ ಅವರೇ ಬರೆದಿದ್ದೇನೋ ಅನ್ನೋ ಥರ ಇದೆ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ವಿಜಯಾನಂದ್ ಅವರು. ಹೌದು. ಪ್ಲಸ್ ಈಗ ಗಿಲ್ಲಿ ಈಗ ಆ್ಯಕ್ಟ್ ಮಾಡುವಾಗ ಅವರೇನೋ ಇನ್ನು ಬಿಗ್ ಬಾಸ್ಗೆಲ್ಲ ಹೋಗಿರಲಿಲ್ಲ, ಜೊತೆಗೆ ಶೂಟಿಂಗ್ ಟೈಮಲ್ಲೆಲ್ಲ. ಹೊರಗಡೆ ಬಂದಮೇಲೆ ಏನಾದ್ರು ಡಿಫ್ರೆನ್ಸ್ ಅನ್ನಿಸ್ತಾ ಇದೆಯಾ ಗಿಲ್ಲಿ ಬಿಹೇವಿಯರಲ್ಲಿ? ಮುಂಚೆ ಹೇಗಿದ್ರೆ ಹಂಗೆ ಇದ್ದಾರಾ, ಚೇಂಜಸ್ ಆಗಿದೆಯಾ? ಇಲ್ಲ, ನಂಗೆ ಅನಿಸ್ಲಿಲ್ಲ. ಯಾಕೆಂದರೆ ಈಗ ಅದೇ ಆಚೆ ಬಂದಮೇಲೆ ಒಂದು ವಾರ ಆದಮೇಲೆ ಸಿಕ್ಕಿದ್ರು, ಸೂಪರ್ ಹಿಟ್ ಸಿನಿಮಾ ಶೋ ನೋಡಿಕೊಂಡು
ಆಮೇಲೆ ಪಾಪ ಅವ್ರು ಬಂದು ಬನ್ನಿ ಬ್ರೋ ನನಗೆ ಏನು ಹೊಸ್ದಾಗಿನ ನೋಡಬೇಕು ಅನಿಸ್ತಾ ಇದೆ ಅಂದ್ಬಿಟ್ಟು ನನ್ನ ಕಾರಲ್ಲೇ ಕೂತ್ಕೊಂಡು ಜೊತೆಲಿ ಹೋದ್ವಿ. ಇಲ್ಲೇ ಅವ್ರ ಮನೆಗೆ ಬಂದು ಒಂದು 3-4 ಅವರು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರದ್ದು ಅದೆಲ್ಲ ಅವ್ರದ್ದು ಏನಿದೆ ಹೊರ ಹಾಕ್ಬೇಕಲ್ಲ, ಅದೆಲ್ಲ ಮಾತಾಡಿದ್ರು, ನಾನು ಮಾತಾಡ್ದು, ಹಳೇದೆಲ್ಲ ನೆನ್ಸ್ಕೊತಾ ಇದ್ರು. ನನಗೇನು ಅದು ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ. ಬಟ್ ಆಬ್ವಿಯಸ್ಲಿ ಮುಂಚೆ ಎಲ್ಲ ಶೂಟಿಂಗ್ ಇಲ್ಲ ಅಂದ್ರೂ ನಾವು ಆಚೆಲ್ಲ ಓಡಾಡ್ತಾ ಇದ್ವಿ, ಎಲ್ಲ ಕಡೆ ಹೋಗ್ತಾ ಇದ್ವಿ, ತಿಂಡಿ ಊಟ ಎಲ್ಲ ಮಾಡ್ತಾ ಇದ್ವಿ ಜೊತೆಲಿ. ಈಗ ಅವ್ರ ಮನೆಗೆಲ್ಲ ಓಡಾಡೋದು ಅಥವಾ ಬೇರೆ ಕಡೆ ಏನೋ ಪರ್ಚೇಸಿಂಗ್ ಹೋಗೋದು ಎಲ್ಲ ಮಾಡಿದ್ವಿ. ಬಟ್ ಇವಾಗ ಅವ್ರ ಹತ್ರ ಬರೋಕ್ಕಾಗಲ್ಲ, ಅದು 100%. ನಾನು ಇವಾಗ ಅದನ್ನ ಎಕ್ಸ್ಪೆಕ್ಟು ಮಾಡಬಾರ್ದು ಅಲ್ವಾ. ಇವಾಗ ಅವ್ರು ಒಂದು ಸ್ಥಾನಕ್ಕೆ ಹೋಗಿದ್ದಾರೆ, ನಾವು ಇವಾಗ ಅದನ್ನ ಆಸೆ ಪಡೋದು ತಪ್ಪು. ಬಟ್ ಅವ್ರ ಬಿಹೇವಿಯರಲ್ಲಿ ಎಲ್ಲೂ ಚೇಂಜ್ ಆಗಿಲ್ಲ. ಬಟ್ ಅವರು ಬದುಕೋ ರೀತಿ ಚೇಂಜ್ ಆಗಲೇಬೇಕು. ಇವಾಗ ಮುಂಚೆ ಥರ ಇರೋಕ್ಕಾಗಲ್ಲ ಅಲ್ವಾ. ಅದು ನಾನು ಆ ಪ್ರೈವಸಿಗೆ ನಾವು ಎಲ್ಲೋ ಒಂದು ಕಡೆ ಇದು ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ಕರೆಕ್ಟ್. ಸೊ ಈಗ ಅದೇ ಗಿಲ್ಲಿಗೆ ಸಿಕ್ಕಿರುವಂತಹ ರೀಚು ಮತ್ತು ಜನಗಳ ಪ್ರೀತಿ ಅಂದರೆ ಬರೀ ಒಂದು ಶೋ ಇಂದ ಸಿಕ್ಕಿರ್ಬೋದು, ಅಂದರೆ ಅವ್ರ ಪರ್ಸ್ನಾಲಿಟಿಗೆ. ಬಟ್ ಅವ್ರದ್ದು ಶ್ರಮನೂ ತುಂಬ ಇದೆ ಆ್ಯಕ್ಚುಲಿ, ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಸೊ ನೀವು ಕೂಡ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಸೊ ಈಗ ಸಿಕ್ಕಿರುವಂತಹ ಪಾಪ್ಯುಲಾರಿಟಿ ಅಥವಾ ರೀಚ್ ಅವರು ಡಿಸರ್ವಿಂಗ್ ಅಂತ ಅನ್ಸುತ್ತಾ ನಿಮಗೆ? ಹೇಗೆ? 100% ಡಿಸರ್ವಿಂಗ್. ಕೆಲವೊಬ್ರು ಹೇಳ್ಬೋದು ಸರ್, ಅಂದರೆ ಬಿಗ್ ಬಾಸಿಂದ ಏನು 3 ತಿಂಗಳಲ್ಲಿ ಏನು ಮಾಡ್ಬಿಟ್ರು ಅವೆಲ್ಲ ಅಲ್ಲ ಮ್ಯಾಟ್ರು. ಅಂದರೆ ಅವರು ಜರ್ನಿನ ಸೆಟ್ ಬಾಯ್ ಆಗಿರ್ಬೋದು, ಪ್ರತಿಯೊಂದು ಆರ್ಟ್ ವರ್ಕ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರ್ಬೋದು, ಶಾರ್ಟ್ ಫಿಲಮ್ಗಳನ್ನ ಡೈರೆಕ್ಟ್ ಮಾಡಿರ್ಬೋದು. ಶಾರ್ಟ್ ಫಿಲಮ್ ರೀಚ್ ತುಂಬ ಚೆನ್ನಾಗಿತ್ತು ಅವ್ರದ್ದು ಯೂಟ್ಯೂಬಲ್ಲಿ. ಅದಾದಮೇಲೆ ಚಾನಲ್ಗೆ ಬಂದರು, ಜಿ ಕನ್ನಡಕ್ಕೆ ಬಂದಾಗ ಅವ್ರದ್ದು ಕಾಮಿಡಿ ನೆಕ್ಸ್ಟ್ ಲೆವೆಲ್ ಕನೆಕ್ಟ್ ಆಯಿತು. ಜನ ಅವಾಗ್ಲಿಂದ ಫ್ಯಾನ್ಸ್ ಆದರು. ಒಂದು 2-3 ವರ್ಷನ ಇದು ರಿಯಾಲಿಟಿ ಶೋ ಅಲ್ಲಿ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ ಮಾಡಿದ್ದಾರೆ. ಎಲ್ಲ ರಿಯಾಲಿಟಿ ಶೋ ಅಲ್ಲೂ ಭಾಗವಹಿಸಿದ್ದಾರೆ, ಅದ್ಭುತವಾಗಿ ನಕ್ಕಿದ್ದಾರೆ. ಪ್ರತಿಯೊಂದು ಕಮೆಂಟ್ಗಳು ಅವ್ರ ಮೇಲೆ ಬಂದಿರೋದು ನಾನು ನೋಡಿದ್ದೀನಿ. ಜಿ ಕನ್ನಡದಲ್ಲಿ ಇದ್ದಾಗಲೇ ಆಗ್ಲಿಂದನೂ ಒಂದು ಫ್ಯಾನ್ ಕ್ರೇಜ್ ಕ್ರಿಯೇಟ್ ಆಗಿತ್ತು ಅವ್ರಿಗೆ. ಅಂದರೆ ಬಿಗ್ ಬಾಸ್ಗೆ ಬಂದಾಗ ಅವರೆಲ್ಲ ಜೊತೆ ಆಗಿ ಎಕ್ಸ್ಪ್ಲೋರ್ಡ್ ಆಯಿತು. ಬಟ್ ಅದು ಅಂದರೆ ಡಿಸರ್ವಿಂಗ್ 100% ಇದ್ದಾರೆ ಅಂತ ಅನ್ಸುತ್ತೆ. ಯಾರ್ಯಾರು ಸ್ಟ್ರಗಲಿಂಗ್ ಮಾಡಿ, ಆಮೇಲೆ ಜನ ಗೊತ್ತಾಗ್ಬಿಡುತ್ತೆ ಜನಕ್ಕೆ. ನಾವೇನೇ ಈಗ ದುಡ್ಡು ಕಾಸು ಇಟ್ಕೊಂಡು ಜನನ ಸೇರಿಸ್ಕೊಳ್ಳೋದಾಗಿರ್ಬೋದು, ಅವೆಲ್ಲ ಮಾಡಿದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ 100%. ಡಿಸರ್ವಿಂಗ್ ರಿಯಲ್ ಟ್ಯಾಲೆಂಟ್ ಇಂದ ಜನ ಸೇರ್ತಾರೆ ನೋಡಿ, ಅದು ಯಾರಿಗೆ ಸೇರ್ತಾ ಇದ್ದಾರೆ ಅನ್ನೋದು ಜನಕ್ಕೆ ಗೊತ್ತು. ಅವ್ರಿಗೂ ಅಷ್ಟೇ ಯಾರಿಗೆ ಸೇರ್ಬೇಕು ಅನ್ನೋದು ಗೊತ್ತು. ಈಗ ದರ್ಶನ್ ಸರ್ ಎಲ್ಲಿ ಹೋದ್ರೆ ಹೆಂಗೆ ಸೇರ್ತಾರೆ, ಅದೇ ಥರ ಅವರು ಡಿಸರ್ವಿಂಗ್ ಇದ್ದಾರೆ ಸರ್. ಅಂದರೆ ಅವ್ರನ್ನ ನೋಡಿ ನಾವೆಲ್ಲ ಒಂದು ಕಡೆ ಇನ್ಸ್ಪೈರ್ ಆಗ್ತೀವಿ. ಹೌದು, ನಾವೆಲ್ಲ ಒಂದು ಕಡೆ ಸ್ಟ್ರಗಲ್ ಮಾಡ್ತಾ ಇದೀವಿ, ನಮಗೂ ಎಲ್ಲ ಒಂದು ಕಡೆ ಜನ ಯಾವತ್ತೋ ಒಂದಿನ ಕೈ ಹಿಡಿತಾರೆ, ಕೆಲಸ ಮಾಡ್ತಾ ಹೋಗ್ಬೇಕಷ್ಟೇ. ಆಮೇಲೆ ಇನ್ನೊಂದಂದ್ರೆ 100% ಲಕ್ಕು ಮ್ಯಾಟ್ರ್ ಆಗುತ್ತೆ. ಅದು ಸುಮ್ಮನೆ ಹೇಳ್ಬೋದು ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ, ಆಗುತ್ತೆ ಯಾವತ್ತೊಂದಿನ. ಬಟ್ ಏನೇ ಆದರೂ ಕೆಲವೊಂದು ಲಕ್ ಮ್ಯಾಟ್ರ್ ಆಗೇ ಆಗುತ್ತೆ. ಎಲ್ಲ ಸೇರ್ಕೊಳ್ಳೇಬೇಕು. ಸ್ಟ್ರಗಲ್ಲು, ಹಾರ್ಡ್ ವರ್ಕು, ಟ್ಯಾಲೆಂಟು, ಅದ್ರ ಜೊತೆ ಸ್ಲೈಟಾಗಿ ಲಕ್ಕು ಆ್ಯಡ್ ಆಗಿಬಿಟ್ರೆ ಈ ಥರ ಒಂದು ಅದ್ಭುತ ಆಗುತ್ತೆ. ಕರೆಕ್ಟ್. ಈಗ ಸೂಪರ್ ಹಿಟ್ ಅಂತಾನೆ ಸಿನಿಮಾಗೆ ಹೆಸರಿಟ್ಕೊಂಡು ಬಿಟ್ಟಿದ್ದೀರಾ ಆ್ಯಕ್ಚುಲಿ. ಕೆಳಗಡೆ ರನ್ನಿಂಗ್ ಸಕ್ಸಸ್ಫುಲಿ ಅಂತ. ಇದೇನಿದು ಯಾವ ಥರ ಜನಗಳಿಗೆ ಪಿಕ್ಚರ್ ಅದೇ ಅಂದರೆ ತುಂಬ ಜನ ಸಿನಿಮಾ ಸೂಪರ್ ಹಿಟ್ ಸಕ್ಸಸ್ಫುಲಿ ಅಂತ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದೀರಲ್ಲ ಅಂತ. ನಾವು ಸಿನಿಮಾ ಸೂಪರ್ ಹಿಟ್ ಸಕ್ಸಸ್ಫುಲಿ ಅಂತ ಹಾಕಿಲ್ಲ, ನಮ್ಮ ಸಿನಿಮಾ ಟೈಟಲ್ ಆಲ್ರೆಡಿ ಸೂಪರ್ ಹಿಟ್ಟು, ಸಿನಿಮಾ ಟೈಟಲ್ ಆಲ್ರೆಡಿ ಸಕ್ಸಸ್ಫುಲಿ ರನ್ನಿಂಗ್ ಅಂತ. ಅಂದರೆ ಎಲ್ಲಾರ ಮೈಂಡಲ್ಲೂ ಸೂಪರ್ ಹಿಟ್ ಅನ್ನೋದು ರನ್ನಿಂಗ್ ಸಕ್ಸಸ್ಫುಲಿ. ಅಂದರೆ ಈಗ ಗಿಲ್ಲಿ ಅವರು ಸಿನಿಮಾದಲ್ಲಿ ಮೇನ್ ಲೀಡಾಗಿ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲಾರ ಮೈಂಡಲ್ಲೂ ಸೂಪರ್ ಹಿಟ್ ಅಂತ ರೀಚ್ ಆಯ್ತಾ. ಸೊ ಎಲ್ಲಾರ ಮೈಂಡಲ್ಲೂ ಓಡ್ತಿದೆ ಸೂಪರ್ ಹಿಟ್ ಅಂತ. ಸೊ ಆ ಸೂಪರ್ ಹಿಟ್ ಟೈಟಲ್ ರನ್ನಿಂಗ್ ಸಕ್ಸಸ್ಫುಲಿ ಅಂತ. ಈಗ ಸಿನಿಮಾ ಕಥೆಗೆ ಹೆಂಗಿದು ಸೂಟ್ ಆಗುತ್ತೆ ಆಕ್ಚುಲಿ? ಕಥಾ ರನ್ ಆಗ್ತಾ ಹೋಗುತ್ತೆ, ರನ್ ಆಗ್ತಾ ಹೋಗ್ತಾ ಇರುತ್ತೆ. ಹಂಗಾಗಿ ರನ್ನಿಂಗ್ ಸಕ್ಸಸ್ಫುಲಿ ಇಡೀ ಸಿನಿಮಾ ರನ್ ಆಗಿ ಕೊನೆಗೆ ಸೂಪರ್ ಹಿಟ್ ಆಗುತ್ತೆ ಎಂಡಲ್ಲಿ. ಅದಕ್ಕೆ ಹಾಗೆ. ಸೊ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕೆ ಈ ಸಿನಿಮಾನ ಅವ್ರು ನೋಡಬೇಕು? ಸಾಕಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹೌದು, ಇದನ್ನೇ ಯಾಕೆ ನೋಡಬೇಕು? ನೀವು ಎಲ್ಲ ಸಿನಿಮಾಗಳಲ್ಲೂ ಏನಂದರೆ ಯಾರು ಒಬ್ರು ಇರ್ತಾರೆ ನಗ್ಸಕ್ಕೆ, ಇಬ್ರು ಇರ್ತಾರೆ. ಎಲ್ಲ ಸಿನಿಮಾದು ಒಬ್ರು ಇಬ್ರು ಅಂತ ಡಿವೈಡ್ ಆಗಿರ್ತಾರೆ. ಬಟ್ ಅಲ್ಲಿರೋ ಎಲ್ಲಾ ಫನ್ನು ಜೊತೆಲಿ ನೋಡ್ಬೇಕು ಅಂದ್ರೆ, ಎಲ್ಲಾ ಲೆಜೆಂಡ್ಸ್ ಒಂದೇ ಸಿನಿಮಾದಲ್ಲಿ ನೀವು ನಗ್ಬೇಕು ಅಂದ್ರೆ ನಮ್ಮ ಸಿನಿಮಾ ಒಂದು 5-6 ಸಿನಿಮಾ ನೋಡಕ್ಕೆ 200 ರೂಪಾಯಿ ಅಂದ್ರೆ ಒಂದು 800,000 ರೂಪಾಯಿ ಆಗ್ಬಿಡುತ್ತೆ. ಸೊ ಅದೆಲ್ಲಾ ಎಕ್ಸ್ಪೀರಿಯನ್ಸ್ ನಮ್ಮ ಒಂದೇ ಸಿನಿಮಾದಲ್ಲಿ ನೋಡಕ್ಕೆ ನೀವು 200 ರೂಪಾಯಿ ಬರೀ ನಮ್ಮ ಸಿನಿಮಾಗೆ ಬಂದ್ಬಿಟ್ರೆ ಸಾಕು ಅಂತ. ಸೂಪರ್ ಹಿಟ್ ಸಿನಿಮಾ ಅದು 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾನ ನೋಡಿ. ನಂಗೆ ಗೊತ್ತು ಗಿಲ್ಲಿ ಅವ್ರಿಗೆ ತುಂಬ ಫ್ಯಾನ್ಸ್ ಇದ್ದಾರೆ ಇವಾಗ ಅಂತ. ಅವ್ರ ಫ್ಯಾನ್ಸ್ಗಳೆಲ್ಲ ಬಂದ್ಬಿಟ್ಟು ಸಿನಿಮಾ ನೋಡಿ, ಎಲ್ಲರೂ ನೋಡಿ. ಅಂದರೆ ಯಾರು ಬಂದು ನೋಡಿದ್ರು ಸಿನಿಮಾ ಗೆಲ್ಬೇಕಷ್ಟೇ.
ಅಲ್ವಾ? ಈಗ ನನಗೋಸ್ಕರನೇ ಬಂದು ನೋಡಿ ಅಥವಾ ಅವ್ರಿಗೋಸ್ಕರನೇ ಯಾರಿಗೋಸ್ಕರ ಬಂದು ನೋಡಿ ಅವೆಲ್ಲ ಮ್ಯಾಟ್ರ್ ಅಲ್ಲ. ಯಾರಿಗೋಸ್ಕರ ನಾನು ಬಂದು ನೋಡಿ ಸಿನಿಮಾ ಗೆಲ್ಬೇಕು ಅಷ್ಟೇ. ಒಂದು ಒಳ್ಳೆ ಸಿನಿಮಾ ಗೆಲ್ಲಬೇಕು, ಅದರಿಂದ ಪ್ರೊಡ್ಯೂಸರ್ಗೆ ಒಳ್ಳೇದಾಗಬೇಕು. ಆ ಪ್ರೊಡ್ಯೂಸರ್ ಇನ್ನೂ ಹೊಸೊಬ್ರಿಗೆ ಅಥವಾ ಇವಾಗ ನಾವು ಸೂಪರ್ ಹಿಟ್ ಒಪ್ಕೊಂಡಾಗ ನಮ್ದು ಯಾವುದೋ ಸಿನಿಮಾ ರಿಲೀಸ್ ಆಗಿರಲಿಲ್ಲ ಅಂತ ಯಾವುದು ಇದಾಗಿರಲಿಲ್ಲ, ಅಂಥ ಟೈಮಲ್ಲಿ ನಮ್ಗೆ ಕರ್ಬಿಟ್ಟು ಮೈನ್ ಲೀಡಾಗಿ ನೀವು ಮಾಡಬೇಕು ಅಂತ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅವ್ರು 100% ಈ ಸಿನಿಮಾ ಗೆದ್ರೆ ನೆಕ್ಸ್ಟು ಹೌದು ಇನ್ನು ಹೊಸ ಕಲಾವಿದರಿಗೆ ಅಥವಾ ನಮಗೇನೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಸಿನಿಮಾ ಮಾಡಿ ಅಂತ ಹೇಳ್ಬೋದು, ಗೊತ್ತಿಲ್ಲ. ಅಂದರೆ ಈ ಥರ ಪ್ರೊಡ್ಯೂಸರ್ಗಳು ಬಂದಾಗ ಹೊಸ ಕಲಾವಿದರು ಬರೀ ಅಂದರೆ ಈ ಗಿಲ್ಲಿಯವ್ರನ್ನೋ ಅಥವಾ ನನ್ನ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ವಿಜಯನಂದ್ ಸರ್ ಅದನ್ನೇ ಹೇಳ್ತಾ ಇದ್ರು, ಒಳ್ಳೆ ಟ್ಯಾಲೆಂಟ್ ಇದ್ರು ಅದಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ ನಾನು ಇವ್ರನ್ನ ಅಂತ. ಸೊ ಹಂಗಾಗಿ ಟ್ಯಾಲೆಂಟ್ ಹಂಟಿಂಗ್ ಇದೆಯಲ್ವಾ, ಅದು ಮೇಯ್ನಾಗಿ ಬೇಕಾಗುತ್ತೆ. ಏನೋ ಒಂದು ದುಡ್ಡು ಅಥವಾ ಇದು ಓಡಾಡ್ತಾ ಇರೋ ಈ ಟೈಮಲ್ಲಿ ಕಲೆ ಅನ್ನೋದು ಬಂದಾಗ ಸಿನಿಮಾಗಳು ಚೆನ್ನಾಗಾಗುತ್ತೆ, ಸಿನಿಮಾ ಇಂಡಸ್ಟ್ರಿಗೂ ಚೆನ್ನಾಗುತ್ತೆ, ಪ್ರೊಡ್ಯೂಸರ್ಗಳು ಉಳಿತಾರೆ, ಇನ್ನು ಹೊಸ ಡೈರೆಕ್ಟರ್ಗಳು ಬಂದು ನಮ್ಮೇಲೆ ಕತೆ ಬರೀಬೇಕು ಅಂದು ನಮ್ಗೆ ಅವಕಾಶಗಳು ಕೊಡ್ತಾರೆ. ಇದೆಲ್ಲ ಒಂದು ಕಡೆ ಆಗುತ್ತೆ ಈ ಸಿನಿಮಾ ಆದಮೇಲೆ ಅಂತ. ಅಮೃತಾಂಜನ್ನಿಂದ ನಮ್ಗೆ ಅದೇ ಆಗಿತ್ತು. ಯಾಕೆಂದರೆ ಥಿಯೇಟ್ರಿಗೆ ಜನ ಬರಲ್ಲ ಅಂತ ಇದ್ರು, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಜನ ಥಿಯೇಟ್ರಿಗೆ ಬರಲ್ಲ ನೆಗೆಟಿವ್ ಹೊಡಿಸ್ಬಿಟ್ಟಿದ್ರು. ನಾನು ಆಗ್ಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೆ, ಏನಕ್ಕೆ ಬರಲ್ಲ, ಬಂದಿದ್ದಾರಲ್ವಾ, ಇಂಥ ಟೈಮಲ್ಲೇನೆ ತಾನೇ ಸಿನಿಮಾ ಎಷ್ಟೊಂದು ಸಿನಿಮಾಗಳಿಗೆ ಥಿಯೇಟ್ರಿಗೆ ಜನ ಬಂದಿದ್ದಾರೆ. ಬಟ್ ನಾವು ಸಿನಿಮಾ ಚೆನ್ನಾಗಿ ಮಾಡ್ದೇನೆ ಕುಣಿನಾರ್ದವ್ರು ಡೊಂಕು ಅನ್ನಂತೆ ಅನ್ನಂಗೆ ನಾವು ಸಿನಿಮಾ ಇದು ಮಾಡ್ದೇನೆ ನಾನು ಸಕ್ಕತ್ತಾಗಿ ಮಾಡಿದ್ದೀನಿ ಜನ ಬರ್ತಾ ಇಲ್ಲ ಹಂಗೆ ಹಿಂಗೆ, ಅದು ತಪ್ಪು. ಯಾಕೆಂದರೆ ಆಮೇಲೆ ನಮಗೆ ನೀವು ಯೂಟ್ಯೂಬ್ ನೋಡಿದ್ದೀರಾ, ನಮ್ಮ ಸಿನಿಮಾ ಸ್ಟಾರ್ಗಳಿಗೆ ಜನ ಯಾರು ಬರ್ತಾ ಇಲ್ಲ, ನಿಮ್ಗೆ ಯಾರು ಬರ್ತಾರೆ, ನೀವು ಇದನ್ನು ಯೂಟ್ಯೂಬಲ್ಲೇ ಈಸಿಯಾಗಿ ಸಿಗ್ತಾ ಇರ್ತೀರಾ, ನಿಮ್ಗೆ ದುಡ್ಡು ಕೊಟ್ಬಿಟ್ಟು ಯಾರು ನೋಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಮಕ್ಕಳ್ದಂಗೆ ಹೇಳ್ಬಿಟ್ಟಿದ್ರು, ನೇರವಾಗಿ ಅವಮಾನ ಮಾಡಿಬಿಟ್ಟಿದ್ರು. ಬಟ್ ಬಂದ್ರಲ್ವಾ ಜನ, ಅಂದರೆ ಯೂಟ್ಯೂಬ್ ಆಡಿಯನ್ಸ್ ಬೇರೆ, ಥಿಯೇಟರ್ ಆಡಿಯನ್ಸ್ ಬೇರೆ, ನೀವ್ಯಾರು ಡಿಸೈಡ್ ಮಾಡೋಕ್ಕೆ? ಜನ ಡಿಸೈಡ್ ಮಾಡ್ತಾರೆ ನಾನು ಯಾವ ಸಿನಿಮಾ ನೋಡಬೇಕು, ನಾನು ಯಾವ ಸಿನಿಮಾ ನೋಡಬಾರ್ದು ಅನ್ನೋದು ಜನ ಡಿಸೈಡ್ ಮಾಡ್ತಾರೆ. ನೀವು ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ಬಿಡ್ತೀರಾ ಸರ್? ಇದೇ ಯೂಟ್ಯೂಬ್ ಸ್ಟಾರ್ನ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಗುರುತಿಸಿ ಅವ್ರು ಪೋಸ್ಟ್ ಹಾಕೋತಾರೆ, ಮತ್ತೆ ಇನ್ನೇನು ಬೇಕು ಸರ್? ಅಂದರೆ ಅವರು ಕಂಟೆಂಟ್ಗಳೆಲ್ಲ ನೋಡಿ ನೀವು ಎಫೆಕ್ಟಿವ್ ಆಗಿದೆ, ಅವ್ರು ಸುಮ್ಮನೆ ಶೇರ್ ಮಾಡಲ್ಲ. ಅವರು ಹುಡುಗರು ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾನು ಚೆನ್ನಾಗಿ ಮಾಡಿರ್ತಾರೆ, ಟ್ರೈಲರ್ ನೋಡಿ ಇಷ್ಟ ಆಗಿದೆ ಅವ್ರಿಗೆ, ಪಕ್ಕ ಏನೋ ಇರುತ್ತೆ ಇದರಲ್ಲಿ, ಇದನ್ನು ಪುಷ್ ಅಂದರೆ ಸುಮ್ಮನೆ ಸಪೋರ್ಟ್ ಮಾಡಲ್ಲ ಅಲ್ವಾ? ಏನಾದ್ರು ಇದೆ ಅಂತಾನೆ ತಾನೇ ಸಪೋರ್ಟ್ ಮಾಡಿರ್ತಾರೆ. ಅಂದಮೇಲೆ ನೀವು ಅಂದರೆ ಜನಗಳು ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದಾರೆ ಸರ್. ಬಟ್ ನಮ್ಮ ಸುತ್ತಮುತ್ತ ಕೆಲವೊಬ್ರು ಈ ಥರ ಟೀಕೆ ಮಾಡೋದು ಅಥವಾ ಕಲೆಗೆಲ್ಲ ಈ ಉತ್ತರ ಸಿಕ್ಕಿರ್ಬೋದು ರಾಕಿಂಗ್ ಸ್ಟಾರ್ ಯಶ್ ಅವರು ಶೇರ್ ಮಾಡಿದಾಗ. ಎಷ್ಟೋ ಜನಕ್ಕೆ ನಮ್ಗೆ ಕೇಳಿದಾಗ ಶೇರ್ ಮಾಡ್ಕೊಡಕ್ಕೆ ಯಾರು ಒಪ್ತಾ ಇರಲಿಲ್ಲ. ನಮ್ಮ ಟ್ರೈಲರ್ ಆಗಿರ್ಬೋದು ಒಂದು ಸ್ವಲ್ಪ ಇದು ಮಾಡ್ಕೊಂಡೆ ಅಂದರೆ ಯಾರು ಈಗ ಬಟ್ ಅಲ್ಲಿಂದ ಬಂದಾಗ ಅಯ್ಯೋ ಈಗ ನಾನು ಮಾಡ್ಬೇಕಾಗಿತ್ತಲ್ಲ ಆ ಥರ ಆಗಿದೆಯಾ? ಇಲ್ಲ ಅನ್ಸಿರುತ್ತೆ. ಬಟ್ ಅಂದ್ರೆ ಒಳ್ಳೆ ಕಂಟೆಂಟ್ ಒಳ್ಳೆ ಸಿನಿಮಾ ಬಂದಾಗ ಸಪೋರ್ಟಿಗೆ ನಿಂತ್ಕೊಬೇಕು. ಈಗ ನಾವು ಯಾರೋ ಬೇರೆ ಇಂಡಸ್ಟ್ರಿ ಅವ್ರನ್ನ ಕೇಳಕ್ಕಾಗುತ್ತಾ ಮಾಡ್ಕೊಡಿ ಅಂತ? ನೀವು ಕಷ್ಟಪಟ್ಬಿಟ್ಟು ಹೋಗಿರ್ತೀರ ತಾನೆ ಮುಂದೆ, ಅದನ್ನ ನಾವು ಕೇಳ್ತೀವಿ ಅಷ್ಟೇ. ನಮ್ಗೊಂದು ಸಹಾಯ ಮಾಡಿ, ನಾವು ಕಷ್ಟಪಟ್ಬಿಟ್ಟು ಏನೋ ಮಾಡಿದೀವಿ ಅದು ಸಹಾಯ ಆಗಲಿ. ನಾವು ಸುಮ್ಮನೆ ಕೇಳ್ತಾ ಇರಲಿಲ್ಲ ಸರ್, ನಮ್ಮ ಕಂಟೆಂಟ್ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದಿದ್ದು. ಕರೆಕ್ಟ್. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರಿಂದನೇ ಅಪ್ರಿಸಿಯೇಷನ್ಗೆ ಪಡೆದುಕೊಂಡಂತಹ ಈಗ ಗೌರವ್ ಶೆಟ್ಟಿ ಅವರು ಟಾಕ್ಸಿಕ್ ಟೀಸರ್ ನೋಡಿದ್ರ? ಅಯ್ಯೋ ನೋಡಿದೆ ಸರ್. ಹೆಂಗ ಅನ್ನಿಸ್ತು? ಸೂಪರ್ ಆಗಿದೆ ಸರ್, ಸೂಪರ್ ಸರ್. ಏನು ಗೊತ್ತಾ, ಅದೆಲ್ಲ ಏನಂದರೆ ವರ್ಲ್ಡ್ ನೋಡೋವಂಥ ಸಿನಿಮಾ ಅದು. ಸೊ ವರ್ಲ್ಡ್ ನೋಡೋವಂಥ ಸಿನಿಮಾದಲ್ಲಿ ಎಲ್ಲ ಥರ ಇರಲೇಬೇಕು. ಅದ್ಭುತವಾಗಿದೆ. ಎಲ್ಲ ಇಡೀ ವರ್ಲ್ಡ್ ನೋಡುತ್ತೆ ಅಂದರೆ ಸಿನಿಮಾ ಇರಬೇಕು. ಯಾಕಂದರೆ ಎಲ್ಲ ಥರ ಆಡಿಯನ್ಸ್ ಇದ್ದಾರೆ ಇಡೀ ವರ್ಲ್ಡಲ್ಲಿ ಅಲ್ವಾ? ಎಲ್ಲರಿಗೂ ಯಶ್ ಸರ್ರು ತುಂಬ ಬುದ್ಧಿವಂತರು ಆ ವಿಷಯದಲ್ಲಿ. ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು 100% ಕೊಟ್ಟೇ ಕೊಡ್ತಾರೆ. ಅಷ್ಟಿಲ್ದೇ 5 ವರ್ಷ ವೆಯ್ಟ್ ಮಾಡಿಲ್ಲ ಅವರು. ಸೊ ಅಂದರೆ ನಮ್ಮ ಕನ್ನಡ ಹೀರೋ ಸರ್ ಅವರು ಇಡೀ ವರ್ಲ್ಡ್ನ ರೀಚ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಏನು ಮಾಡ್ತಾ ಇದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡಿ ಬಿಟ್ಬಿಡ್ಬೇಕು ಅಲ್ವಾ? ಹೌದೌದು. ಈಗ ಫ್ಯಾಮಿಲಿ ಆಡಿಯನ್ಸ್ ನೋಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳ್ತಾರೆ? ಸಿನಿಮಾನೇ ನೋಡಿಲ್ವಲ್ಲ ಅವ್ರಿನ್ನ, ಸಿನಿಮಾ ನೋಡಿಲ್ಲ ಇಲ್ವಾ ಇನ್ನ? ಇದೆ ಸರ್. ಅಂದರೆ ಸಿನಿಮಾ ಅಂದಾಗ ಎಲ್ಲ ಆಯಾಮನೂ ಇದ್ದೇ ಇರ್ತದೆ ಸರ್. ಎಲ್ಲ ಇಂಡಸ್ಟ್ರಿಯವರು ಅದನ್ನೆಲ್ಲ ರೀಚ್ ನೆಕ್ಸ್ಟ್ ಲೆವೆಲ್ ಇದು ಮಾಡಿಬಿಟ್ಟಿದ್ದಾರೆ. ಅದನ್ನ ಯಾರೊಬ್ರು ಮಾಡ್ದಾಗಲೇ ತಾನೇ ಅದು ಬ್ಯಾರಿಯರ್ ಬ್ರೇಕ್ ಆಗೋದು. ಕರೆಕ್ಟ್. ನಾವು ಇಲ್ಲ ಅಂದ್ಕೊಂಡ್ರೆ ನಾವು ಅಲ್ಲೇ ಆ ಇದರಲ್ಲೇ ಒಂದು ಸಿನಿಮಾ ಅಂದಾಗ ಏನಿದೆ ಎಲ್ಲ ನಡೆಯೋದನ್ನ ರಿಯಾಲಿಟಿಯಾಗಿ ತೋರಿಸ್ಬೇಕಲ್ವಾ? ಓಕೆ, ಅದು ಹೆಸರು ಗೊತ್ತು. ಆ್ಯಕ್ಚುಲಿ ಹೆಸರು ಜೊತೆ ತರ್ಬೇಕಾರೆ ಅದಂದ್ರು. ಹೌದಾ? ಅಂದರೆ
ಸಿನಿಮಾದಲ್ಲಿ ಬೇರೆ ಅದ್ಭುತ ಬೇರೆ ಏನೋ ಇದೆ, ಎಲ್ಲರೂ ಇದು ನೋಡ್ಬಿಟ್ಟು ನೋಡ್ತಾ ಇದಾರೆ ಅಷ್ಟೇ ಅಂತ. ಓಕೆ. ಬಟ್ ಸಿನಿಮಾ ನೀವು ಫೋನಲ್ಲಿ ಮಾತಾಡಿದಾಗ ಅದು ಮಾತಾಡಿ ಫೋನ್ ಮಾತಾಡಿದಾಗ ಹೇಳಿದ್ರು. ಆಮೇಲೆ ಹೇಳಿದ್ರು ಗೆಟಪ್, ಆ ಟೈಮಲ್ಲೇ ಹೇಳಿದ್ರು ನಮ್ಗೆ ಗೆಟಪ್ ಚೇಂಜ್ ಆಗಿದೆ ನಂದು, ಇಲ್ಲಾಂದ್ರೆ ಕರೆದು ಫೋಟೋ ಏನಾದ್ರು ಕೊಡ್ತಾ ಇದೆ, ಮೀಟ್ ಮಾಡ್ತಾ ಇದೆ, ಗೆಟಪ್ ಚೇಂಜ್ ಆಗಿದೆ ನಂದು, ನೆಕ್ಸ್ಟ್ ಎಲ್ಲ ಇದಾದ್ಮೇಲೆ ನಾನು ಕರೆದ್ಬಿಟ್ಟು ನಿಮ್ನ ಮೀಟ್ ಮಾಡ್ತೀನಿ ಅಂತಂದ್ರು. ಬಟ್ ಇವಾಗ ನೋಡಿದ್ರೆ ಆ ಗೆಟಪ್ ನೆಕ್ಸ್ಟ್ ಲೆವೆಲ್ ಟಿಕೆಟ್ ಇದಾಗ್ಬಿಟ್ಟಿದೆ. ಟಿಕೆಟ್ ಅಯ್ಯಪ್ಪ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದಾರೆ. ನಮ್ಗೆ ಅವಾಗ ಗೊತ್ತಾಗಿತ್ತು, ಬಟ್ ಏನ್ ಗೆಟಪ್ ಅಂತ ಗೊತ್ತಿರಲಿಲ್ಲ, ಬಟ್ ಇವಾಗ ಗೊತ್ತಾಯ್ತು. ಬಟ್ ಸಿನಿಮಾದಲ್ಲಿ ಬೇರೆ ಏನೋ ವಿಷಯನೇ ಬೇರೆ ಇದೆ ಅಂತ ಹೇಳಿದ್ದಾರೆ, ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳಿದ್ದಾರೆ. ಎಸ್, ತಮ್ಮನೇಲಿ ಸಿಕ್ತಾ? ಸಿಕ್ತು ನೋಡಿ, ಒಬ್ಬ ಯೂಟ್ಯೂಬರ್ಗೆನೆ ಕರೆಕ್ಟ್ ಯೂಟ್ಯೂಬಲ್ಲಿ ಏನು ವರ್ಕ್ ಆಗುತ್ತೆ ಗೊತ್ತಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೌರವ್ ಶೆಟ್ಟಿ ಅವರೇ, ಒಳ್ಳೇದಾಗಲಿ. ನೀವು ಅಂದ್ಕೊಂಡಿರೋ ಹಾಗೆಯೇ ಈ ಸೂಪರ್ ಹಿಟ್ ಸಿನಿಮಾದಿಂದ ನಿಮಗೆ ನಿಮ್ಮ ಒಂದು ಸಿನಿಮಾ ಜರ್ನಿಗೂ ಒಂದು ದೊಡ್ಡ ಯಶಸ್ಸು ಸಿಗೋ ಥರ ಆಗಲಿ, ಪ್ಲಸ್ ಒಳ್ಳೊಳ್ಳೆ ಆಪರ್ಚುನಿಟಿ ಬರೋ ಥರ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಗೌರವ್ ಶೆಟ್ಟಿ ಅವರ ಮಾತುಗಳು. ಸೂಪರ್ ಹಿಟ್ ಸಿನಿಮಾ ಇದೆ, ಫೆಬ್ರವರಿ 27ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟರ್ಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.